ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ. ಶ್ರೀನಿವಾಸ ಗೋವಿಂದ ಗೋವಿಂದ. ಗೋವಿಂದನ ದಿವ್ಯಧಾಮಗಳಲ್ಲಿ ಒಂದಾದ ತಿರುಪತಿಯ ನಗರದಿಂದ ಅನತಿ ದೂರದಲ್ಲಿರುವ ತಿರುಮಲ ಬೆಟ್ಟದ ಬುಡದಲ್ಲಿ ಕಂಗೊಳಿಸುವ ಶ್ರೀನಿವಾಸ ಮಂಗಾಪುರದ ವಾರ್ಷಿಕ ಬ್ರಹ್ಮೋತ್ಸವದ 6ನೆಯ ದಿನವಾದ ಇಂದು ಗಜಾಧಿರೂಢನಾಗಿ ಮಂಗಳಮಯನಾದ ಶ್ರೀನಿವಾಸನು ದರ್ಶನವನ್ನು ನೀಡುತ್ತಿದ್ದಾನೆ. ಐರಾವತವನ್ನೇ ಅಧಿರೋಹಿಸಿದ ವೈಕುಂಠನಾಥನು ಅಕುಂಠಿತವಾದ ಐಶ್ವರ್ಯವನ್ನು ನಮಗೆ ಒದಗಿಸಲಿ ಎಂದು ಪ್ರಾರ್ಥಿಸುತ್ತಾ ಭಕ್ತರೆಲ್ಲರ ಪರವಾಗಿ ಕರ್ಪೂರ ಮಂಗಲ ನೀರಾಜನವನ್ನು ನಿವೇದಿಸಿ ವಾಹನ ಸೇವಾ ವಿಧಿಯನ್ನು ಆರಂಭಿಸುತ್ತಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದೇಗುಲದ ವಾರ್ಷಿಕ ಬ್ರಹ್ಮೋತ್ಸವ ಇದಾಗಿದೆ. ಶ್ರೀನಿವಾಸ ಮಂಗಾಪುರ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಈ ಸ್ಥಾನದಲ್ಲಿ ವೆಂಕಟನಾಥನು ಕಲ್ಯಾಣ ವೆಂಕಟೇಶ್ವರ ಎನ್ನುವ ಹೆಸರಿನಿಂದ ವಿರಾಜಮಾನನಾಗಿದ್ದಾನೆ. ಗಜವಾಹನ ಸೇವೆ 6ನೆಯ ದಿನದ ರಾತ್ರಿಯ ವಾಹನ ಸೇವೆಯಾಗಿದೆ. 5ನೆಯ ದಿನದ ರಾತ್ರಿಯಂದು ಗರುಡಾಧಿರೂಢನಾಗಿ 6ನೆಯ ದಿನದ ರಾತ್ರಿಯಂದು ಗಜಾಧಿರೂಢನಾಗಿ ಪರಮಾತ್ಮ ದರ್ಶನವನ್ನು ನೀಡುತ್ತಾನೆ. ಈ ರೀತಿ 9 ದಿನಗಳು 18 ವಾಹನಗಳು ಶ್ರೀನಿವಾಸನ ದಿವ್ಯವಾದ ದರ್ಶನವನ್ನು ಪಡೆಯುತ್ತಿರುವ ಭಕ್ತ ಸಂದೋಹ ಎಂದಿನಂತೆ ಇಂದು ಕೂಡ ರಥಬೀದಿಗಿಳಿದು ಕೋಲಾಟ, ಭಜನೆ, ಕುಣಿತ ಅನೇಕ ವಿಧವಾದಂತಹ ಸೇವೆಗಳನ್ನು ಸಲ್ಲಿಸುತ್ತಿರುವುದನ್ನು ತಾವು ಗಮನಿಸಬಹುದು. ಶ್ರೀನಿವಾಸನ ರಮಣೀಯವಾದಂತಹ ಮುಖಮುದ್ರೆಯನ್ನು ವೀಕ್ಷಿಸುತ್ತಿದ್ದೀರಿ. ಶ್ರೀನಿವಾಸನು ವಿಶೇಷವಾದ ಅಲಂಕಾರದೊಂದಿಗೆ ವಿರಾಜಮಾನನಾಗಿದ್ದಾನೆ. ಆ ಪರಮಾತ್ಮನ ದಿವ್ಯವಾದಂತಹ ವೈಭವ ಸರ್ವತ್ರ
ಗೋಚರವಾಗುತ್ತಿದೆ. ತಿರುಮಲ ಕ್ಷೇತ್ರದ ಶ್ರೀನಿವಾಸನನ್ನು ನೆನಪಿಗೆ ತರುವ ರೀತಿಯಲ್ಲಿ ಪರಮಾತ್ಮ ಶೋಭಿಸುತ್ತಿದ್ದಾನೆ. ಇಂದು ನಿಂತಿರುವ ಭಂಗಿಯಲ್ಲಿ ಪರಮಾತ್ಮ ಆನೆಯ ಮೇಲೆ ಕಂಡುಬರುತ್ತಿರುವುದು ಇನ್ನೊಂದು ವಿಶೇಷವಾಗಿದೆ. ಈ ಗಜಾಧಿರೋಹಣ ಎಲ್ಲ ವಿಧವಾದಂತಹ ಐಶ್ವರ್ಯಗಳನ್ನು ಒದಗಿಸಿಕೊಡುತ್ತದೆ ಎಂದು ಸಂಪ್ರದಾಯ ವಿಜ್ಞರು ಹೇಳುತ್ತಾರೆ. ಸಂಪ್ರದಾಯಬದ್ಧವಾದಂತಹ ರೀತಿಯಲ್ಲಿ ವೈಖಾನಸ ಪದ್ಧತಿಯನ್ನು ಅನುಸರಿಸಿ ತಿರುಮಲ ಕ್ಷೇತ್ರದಂತೆಯೇ ಈ ಕ್ಷೇತ್ರದಲ್ಲಿಯೂ ಕೂಡ ಪ್ರಾತಃ ಕಾಲದ ಬ್ರಹ್ಮಮುಹೂರ್ತದಿಂದ ರಾತ್ರಿಯ ಎಲ್ಲ ವಿಧವಾದಂತಹ ವಿಧಿವಿಧಾನಗಳು ಅಕುಂಠಿತವಾಗಿ ನೆರವೇರುತ್ತವೆ. ಪೂಜೆ, ಅಭಿಷೇಕ, ಅಲಂಕಾರ ಹೀಗೆ ಪ್ರತಿಯೊಂದರಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯವಾದಂತಹ ವೈಭವ ಐಶ್ವರ್ಯಗಳು ಗೋಚರವಾಗುತ್ತವೆ. ಪರಮಾತ್ಮನ ಮಂಗಳಮಯವಾದಂತಹ ಮೂರ್ತಿಯನ್ನು ಕಂಡು ಭಕ್ತಜನರು ಪರವಶರಾಗುತ್ತಾರೆ. ತಿರುಮಲ ಕ್ಷೇತ್ರದ ಶ್ರೀನಿವಾಸನೇ ಬಂದು ಇಲ್ಲಿ ನಿಂತಿದ್ದಾನೆ ಎನ್ನುವ ಭಾವ ಅನುಭವದಲ್ಲಿ ಕಂಡುಬರುತ್ತದೆ. ಈ ಕ್ಷೇತ್ರದ ಮಹಿಮೆಯೂ ಕೂಡ ಪುರಾಣಗಳಲ್ಲಿ ಅಭಿವರ್ಣಿತವಾದದ್ದು. ವೆಂಕಟಾಚಲ ಮಹಾತ್ಮೆಗೆ ಸಂಬಂಧಪಟ್ಟಂತೆ ಇರುವಂತಹ ಪುರಾಣಗಳಲ್ಲಿ ಈ ಕ್ಷೇತ್ರದ ಪ್ರಸ್ತಾವನೆ ಇದೆ. ಸುವರ್ಣಮುಖಿ ನದಿ ತೀರದಲ್ಲಿ ವಿವಾಹೋತ್ತರ ಶ್ರೀನಿವಾಸನು 6 ತಿಂಗಳುಗಳ ಕಾಲ ಈ ಕ್ಷೇತ್ರದಲ್ಲಿ ಬಿಡಾರವನ್ನು ಹೂಡಿದ್ದ ಎನ್ನುವಂತಹ ಮಾತನ್ನು ನಾವು ಕಾಣಬಹುದು. ಪದ್ಮಾವತಿ ಸಮೇತನಾಗಿ 6 ತಿಂಗಳುಗಳ ವರ್ಷಾಕಾಲವನ್ನು ಇಲ್ಲಿ ಪರಮಾತ್ಮ ಕಳೆದಿದ್ದಾನೆ. ಆ ಮಳೆಗಾಲವನ್ನು ಕಳೆದ ನಂತರ ಪರಮಾತ್ಮ ತಿರುಮಲಗಿರಿಯನ್ನು ಅಧಿರೋಹಿಸಿದಂತೆ ಪುರಾಣಗಾಥೆಗಳು ವರ್ಣಿಸುತ್ತಿವೆ. ಆ ರೀತಿಯಾದಂತಹ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ ಇದಾಗಿದೆ. ಈ ಮನೋಜ್ಞವಾದಂತಹ ಪರಮಾತ್ಮನ ದಿವ್ಯವಾದ ವಾಹನದ ಸಮೀಪ ದರ್ಶನವನ್ನು ನೀವು ಮಾಡಿಕೊಳ್ಳುತ್ತಿದ್ದೀರಿ. ಆ ಗಜವಾಹನದ ಮೇಲೆ ಇರುವಂತಹ ವಿವಿಧ ಚಿಹ್ನೆಗಳನ್ನು ತಾವು ಸ್ಪಷ್ಟವಾಗಿ ಗಮನಿಸಬಹುದು. ಚತುರ್ದಂತ ದಂತಿಯನ್ನು ಪರಮಾತ್ಮ ಅಧಿರೋಹಿಸಿದ್ದಾನೆ. 4 ದಂತಗಳನ್ನು ಹೊಂದಿರುವ ಆನೆಯು ಸರ್ವಶ್ರೇಷ್ಠವಾದದ್ದು. ಅದರಲ್ಲಿಯೂ ಬಿಳಿಯ ಆನೆ ದೈವಿಕವಾದಂತಹ ಲಕ್ಷಣವನ್ನು ಹೊಂದಿದೆ ಎಂದು ಗಜಶಾಸ್ತ್ರವು ತಿಳಿಯಪಡಿಸುತ್ತಿದೆ. ಇರಾವತಿ ಎಂದು ಕರೆಯಲ್ಪಡುವ ಬ್ರಹ್ಮದೇಶದಲ್ಲಿ ಹರಿಯುವ ನದಿಯ ಕಾಡಿನಲ್ಲಿ ಆಗಾಗ ಒಮ್ಮೊಮ್ಮೆ ಈ ಶ್ವೇತಗಜಗಳು ದರ್ಶನವನ್ನು ನೀಡುತ್ತವೆ ಎನ್ನುವುದು ಪ್ರಸಿದ್ಧಿ. ಆ ರೀತಿಯಾದಂತಹ ಶ್ವೇತಗಜದ ದರ್ಶನ ಮಾತ್ರದಿಂದ ಮಂಗಳ ಉಂಟಾಗುತ್ತದೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಬ್ರಹ್ಮದೇಶದ ಜನರು ಭಾವಿಸುತ್ತಾರೆ. ಪುರಾಣಗಳ ಪ್ರಕಾರವಾಗಿ ಇಂದ್ರನ ವಾಹನವಾಗಿರುವ ಐರಾವತವು ಶ್ವೇತವರ್ಣದಿಂದ ಶೋಭಿತವಾದದ್ದು. ಅದು ಅನೇಕ ವಿಧವಾದ ವಿಲಕ್ಷಣವಾದ ರೂಪ ಸ್ವರೂಪಗಳನ್ನು ಹೊಂದಿದೆ ಎಂದು ಪುರಾಣ ವರ್ಣಿಸುತ್ತಿದೆ. ಕ್ಷೀರಸಾಗರದ ಮಥನದ ಸಂದರ್ಭದಲ್ಲಿ ಆವಿರ್ಭವಿಸಿದ ಅಪೂರ್ವ ವಸ್ತುಗಳಲ್ಲಿ ಇಂದ್ರನ ಐರಾವತವು ಒಂದಾಗಿದೆ. ಇಂದ್ರನಿಗೆ ಐಶ್ವರ್ಯವನ್ನು ತಂದುಕೊಟ್ಟಂತಹ ವಸ್ತುವಾಗಿ ಅದನ್ನು ಪರಿಗಣಿಸುತ್ತಾರೆ. ಗಜಾಧಿರೋಹಣ ಎನ್ನುವುದು ಐಶ್ವರ್ಯಕ್ಕೆ ಸಂಕೇತ. ಆನೆಯನ್ನು ಹಾಕುವುದು ಸುಲಭದ ವಿಷಯವಲ್ಲ. ಐಶ್ವರ್ಯವಂತರು ಮಾತ್ರವೇ ಆ ರೀತಿಯ ಸಾಹಸಗಳನ್ನು ಮಾಡಬಲ್ಲರು. ರಾಜರುಗಳು ತಮ್ಮ ಐಶ್ವರ್ಯವನ್ನು ಪ್ರಕಟಪಡಿಸುವುದಕ್ಕಾಗಿ, ತಮ್ಮ ಸೈನ್ಯವನ್ನು ದೃಢಗೊಳಿಸಿಕೊಳ್ಳುವುದಕ್ಕಾಗಿ ವಿವಿಧ
ಯಾತ್ರೆಗಳನ್ನು ಮಾಡುವುದಕ್ಕಾಗಿ, ಹೀಗೆ ಭಿನ್ನ ಭಿನ್ನವಾದಂತಹ ಪ್ರಯೋಜನಕ್ಕಾಗಿ ಆನೆಗಳನ್ನು ಸಾಕುತ್ತಿರುವುದನ್ನು ನಾವು ನೋಡುತ್ತೇವೆ. ಯಾರ ಗಜಬಲವು ಹೆಚ್ಚಿದೆಯೋ ಅವರು ಹೆಚ್ಚು ಶಕ್ತಿಮಂತರು ಎನ್ನುವಂತಹ ಭಾವನೆಯೂ ಕೂಡ ಹಿಂದಿನ ಕಾಲದಲ್ಲಿತ್ತು. ಆದ್ದರಿಂದ ಆ ರೀತಿಯಾಗಿ ಯುದ್ಧರಂಗದಲ್ಲಿಯೂ ಕೂಡ ಗಜಪಡೆಗೆ ವಿಶೇಷವಾದಂತಹ ಮಹತ್ವವಿದೆ. ಚತುರಂಗ ಸೈನ್ಯ ಎಂದು ಕರೆಯಲ್ಪಡುವಂತಹ 4 ಅಂಗಗಳಿಂದ ಕೂಡಿರುವ ಸೈನ್ಯದಲ್ಲಿ ಗಜಬಲವು ಕೂಡ ಒಂದು ಅಂಗವಾಗಿದೆ. ಆದ್ದರಿಂದಾಗಿ ಅಶ್ವ, ಗಜ, ರಥ, ಪದಾತಿ ಎನ್ನುವಂತಹ 4 ವಿಭಾಗಗಳಲ್ಲಿ ಗಜಬಲಕ್ಕೆ ವಿಶೇಷವಾದಂತಹ ಮಹತ್ವವಿದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಸಕಲ ಲೋಕಗಳ ಸಾರ್ವಭೌಮನಾದಂತಹ ಶ್ರೀನಿವಾಸನು, ವೆಂಕಟನಾಥನು ಅತ್ಯಂತ ವೈಭವೋಪೇತವಾದಂತಹ ರೀತಿಯಲ್ಲಿ ವಿರಾಜಮಾನನಾಗುತ್ತಾ ಭಕ್ತಜನ ಸಂದೋಹಕ್ಕೆ ಸರ್ವ ವಿಧವಾದಂತಹ ಶುಭವನ್ನು ಒದಗಿಸಿಕೊಡುತ್ತಾ ವಿರಾಜಮಾನನಾಗಿದ್ದಾನೆ. ಸಮಸ್ತ ಭಕ್ತಜನರು ಮಂಗಳಮಯವಾದಂತಹ ಧ್ವನಿಯಿಂದ ಗೋವಿಂದ ಗೋವಿಂದ ಎಂದು ಕರೆಯುತ್ತಾ ಆ ಗೋಪಾಲನನ್ನು ತಮ್ಮೆಡೆಗೆ ಆಕರ್ಷಿಸುತ್ತಿದ್ದಾರೆ. ಚಂಡೆ ವಾದನದ ಭವ್ಯತೆಯನ್ನು ವೀಕ್ಷಿಸುತ್ತಾ ನಾರಾಯಣ ನಾರಾಯಣ ನೀ ನಾಮಮೇ ಗತೀಕ, ನಾರಾಯಣ ನೀ నామమే గతీక, కోరికలు మాకు కొనసాగుటకు నారాయణ నీ నామమే గతీక, కోరికలు మాకు కొనసాగుటకు నారాయణ నీ నామమే గతీక, కోరికలు మాకు కొనసాగుటకు నారాయణ 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 నారాయణ. పై ముందట భవజలధి, పై పై ముందట భవజలధి, దాపు వెనుక చింతాజలధి, పై పై ముందట భవజలధి, దాపు వెనుక చింతాజలధి, చాపలము నడుమ సంసార జలధి, చాపలము నడుమ సంసార జలధి. Bye.
ముందట భవజలధి పై పై ముందట భవజలధి దాపు వెనుక చింతాజలధి పై పై ముందట భవజలధి దాపు వెనుక చింతాజలధి చాపలము నడుమ సంసార జలధి చాపలము నడుమ సంసార జలధి ఏపయేది ఇవి తెగనీదుటకు చాపలము నడుమ సంసార జలధి తేపయేది ఇవి తెగనీదుటకు నారాయణాని నామమే గతిక కోరికలు మాకు కొనసాగుటకు నారాయణ 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 పండెను ఎడమ పాపపురాసి అండను పుడిని పుణ్యపురాసి పండెను ఎడమ పాపపురాసి అండను పుడిని పుణ్యపురాసి కొండను నడుమ త్రిగుణరాశి కొండను నడుమ త్రిగుణరాశి ఇవి నిండ కుడుచుటకు నిలుకడ ఏది కొండను నడుమ త్రిగుణరాశి ఇవి నిండ కుడుచుటకు నిలుకడ ఏది నారాయణ నీ నామమే గతిక కోరికలు మాకు కొనసాగుటకు నారాయణ 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 లోకములు కీడు నరకములు కింది లోకములు కీడు నరకములు అందెటి స్వర్గాలవే మీద కింది లోకములు కీడు నరకములు అందెటి స్వర్గాలవే మీద చెంది అంతరాత్మ శ్రీ వెంకటేశ 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 చెంది అంతరాత్మ శ్రీ వెంకటేశ నీయల్దే పరమ పదమవల మరేది చంది అంతరాత్మ శ్రీ వెంకటేశ నీయల్దే పరమ పదమవల మరేది నారాయణ నీ నామమే గతిక కోరికలు మాకు కొనసాగుటకు నారాయణ నీ నామమే గతిక కోరికలు మాకు కొనసాగుటకు నారాయణ 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 నారాయణ. ನಮೋ ವೆಂಕಟೇಶಾಯ. ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ
ಗಜವಾಹನ ಸೇವೆ ನಮ್ಮ ಕಣ್ಮುಂದಿದೆ. ಗಜಾಧಿರೂಢನಾದಂತಹ ಪರಮಾತ್ಮನು ವಿರಾಜಮಾನನಾಗಿದ್ದಾನೆ. ಸಮಸ್ತ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ನಿರಂತರವಾಗಿ ಅಧಿಷ್ಠಿತನಾಗಿರುತ್ತಾನೆ ಎಂದು ಉಪನಿಷತ್ತುಗಳು, ಜ್ಞಾನಿಗಳು ಹೀಗೆ ಎಲ್ಲರೂ ಕೂಡ ತಿಳಿಯಪಡಿಸಿದ್ದಾರೆ. ಹೃದ್ದೇಶೇ ಅರ್ಜುನ ತಿಷ್ಠತಿ ಎನ್ನುವ ವಾಣಿಯೂ ಕೂಡ ಭಗವಂತನ ಸಾಕ್ಷಾತ್ ಉಪದೇಶವೇ ಆಗಿದೆ. ಆದ್ದರಿಂದ ಪರಮಾತ್ಮನು ಅಧಿಷ್ಠಿತನಾದಾಗ ಮಾತ್ರವೇ ಆ ಶರೀರವು ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ. ಯಾವಾಗ ಆ ಚೈತನ್ಯವು ಮರೆಯಾಗುತ್ತದೆಯೋ ತೊಲಗುತ್ತದೆಯೋ ಆ ಶರೀರವು ಜಡವಾಗುತ್ತದೆ. ಪರಮಾತ್ಮನು ಅಧಿಷ್ಠಿಸಿದಂತಹ ಯಾವುದೊಂದು ವಸ್ತುವು ಕೂಡ ಮಹತ್ವವನ್ನು ಪಡೆದುಕೊಳ್ಳುತ್ತದೆ, ಗೌರವವನ್ನು ಸಂಪಾದಿಸುತ್ತದೆ. ಇಂದು ಈ ಗಜವು ಕೂಡ ಭಗವಂತನಿಗೆ ಆಶ್ರಯಭೂತವಾಗಿ ಗೋಚರವಾಗುತ್ತಿರುವುದರಿಂದ ಅದಕ್ಕೆ ವಿಶೇಷವಾದಂತಹ ಒಂದು ಗೌರವ ಮಹತ್ವವಿದೆ. ಆದ್ದರಿಂದಾಗಿ ಇಂದಿನ ಗಜವಾಹನ ಸೇವೆಯ ಸಂದರ್ಭದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಅಲಂಕರಿಸಲ್ಪಟ್ಟಿರುವ ಗಜಗಳನ್ನು ತಾವು ಕಾಣಬಹುದಾಗಿದೆ. ಭಗವಂತನ ವಾಹನ ಸೇವೆಯ ಸಂದರ್ಭದಲ್ಲಿ 2 ವೃಷಭಗಳು, 2 ಗಜಗಳು, ಕೆಲವೊಂದು ಸಂದರ್ಭಗಳಲ್ಲಿ ಅಶ್ವಗಳನ್ನು ಕೂಡ ಮುಂದಿರಿಸಿಕೊಂಡು ಮೆರವಣಿಗೆಯನ್ನು ಕೊಂಡೊಯ್ಯುತ್ತಾರೆ. ಇದು ರಾಜಲಾಂಛನ. ಸಮಸ್ತ ಲೋಕಕ್ಕೆ ಚಕ್ರವರ್ತಿಯಾದಂತಹ ಪರಮಾತ್ಮನ ವಾಹನ ಸೇವೆಗೆ ಈ ಎಲ್ಲ ವಿಧವಾದಂತಹ ವೈಭವಗಳು ಕೂಡ ಬೇಕೇ ಬೇಕಾಗಿವೆ. ಆನೆಯನ್ನು ವಿಶೇಷವಾದಂತಹ ಬಂಗಾರದಿಂದ ಮಾಡಲ್ಪಟ್ಟಿದ್ದ ಆಭರಣಗಳಿಂದ, ಅಲಂಕಾರಗಳಿಂದ ಶೋಭಿತಗೊಳಿಸಿರುವುದನ್ನು ತಾವು ಕಾಣುತ್ತಿದ್ದೀರಿ. ಈ ಮಹತ್ವಪೂರ್ಣವಾದಂತಹ ಸಂದರ್ಭದಲ್ಲಿ ಗಜತುರಗಾದೆ ಲಾಂಛನಗಳೊಂದಿಗೆ ಗಜಾಧಿರೂಢನಾದಂತಹ ಶ್ರೀನಿವಾಸನು ಮುನ್ನಡೆಯುತ್ತಿದ್ದಾನೆ. ಶ್ರೀನಿವಾಸ ಮಂಗಾಪುರದ 4 ರಥಬೀದಿಗಳಲ್ಲಿ ಬಂದಿರುವ ಭಕ್ತಜನರನ್ನು ಅನುಗ್ರಹಿಸುತ್ತಾ ಮುಂದುವರಿಯುತ್ತಿದ್ದಾನೆ. ಐಶ್ವರ್ಯಕ್ಕೆ ಅಧಿಪತಿ ಪರಮಾತ್ಮ, ಲಕ್ಷ್ಮೀಪತಿ. ಕ್ಷೀರಸಾಗರದಲ್ಲಿ ಆವಿರ್ಭವಿಸಿದಂತಹ ವಸ್ತುಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಮಹಾಲಕ್ಷ್ಮಿಯು ಒಬ್ಬಳಾಗಿದ್ದಾಳೆ. ಯಾವ ಸ್ಥಾನದಲ್ಲಿ ಮಹಾಲಕ್ಷ್ಮಿ ಆವಿರ್ಭಾವವಾಗಿದೆಯೋ ಅದೇ ಸ್ಥಾನದಲ್ಲಿ ಈ ಶ್ವೇತ ಗಜವು ಕೂಡ ಆವಿರ್ಭವಿಸಿದೆ. ಆದ್ದರಿಂದಾಗಿ ಆ ಮಹಾಲಕ್ಷ್ಮಿಯ ಆವಿರ್ಭಾವ ಸ್ಥಾನವೇ ಈ ಆನೆಗೂ ಇದೆ ಎನ್ನುವುದನ್ನು ನಾವು ಗುರುತಿಸಬಹುದು. ಆದ್ದರಿಂದಾಗಿ ಆ ಶ್ವೇತ ವರ್ಣವನ್ನು, ಕ್ಷೀರಸಾಗರದ ಬಿಳಿಯ ಬಣ್ಣವನ್ನು ಈ ಆನೆ ಹೊಂದಿರುವುದನ್ನು ನಾವು ಗಮನಿಸಬಹುದು. ಸಾಧಾರಣವಾಗಿ ಕಪ್ಪು ಬಣ್ಣದ ಆನೆಗಳು ನಮ್ಮ ದೇಶದಲ್ಲಿವೆ. ಭೂಮಂಡಲದಲ್ಲಿ ಕೆಲವು ಸ್ಥಾನಗಳಲ್ಲಿ ಬಿಳಿಯ ಆನೆಗಳು ಕೂಡ ಇರುವುದನ್ನು ನಾವು ಕಾಣಬಹುದು. ಈ ಗಜಸಂಕುಲಕ್ಕೆ ವಿಶೇಷವಾದಂತಹ ಗುಣಗಳು ಇತರ ಪ್ರಾಣಿಗಳಿಗಿಂತಲೂ ವಿಶೇಷವಾಗಿವೆ ಎನ್ನುವುದನ್ನು ಆಯಾ ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ತಜ್ಞರು ತಿಳಿಯಪಡಿಸುತ್ತಿರುತ್ತಾರೆ. ವಿಶಾಲವಾದಂತಹ ಆನೆಗಳ ಕಿವಿಗಳು ಸುದೂರದ ಶಬ್ದಗಳನ್ನು ಕೂಡ ಸುಲಭವಾಗಿ ಗ್ರಹಿಸಬಲ್ಲವು. ಭೂಕಂಪದಂತಹ ವಿಪರೀತ ಪರಿಸ್ಥಿತಿಗಳನ್ನು ಕೂಡ ಆನೆಗಳು ಮೊದಲು ಗ್ರಹಿಸುತ್ತವೆ ಎಂದು ನಿರೂಪಿತವಾಗಿದೆ. ಆ ರೀತಿಯಾದಂತಹ ಸೂಕ್ಷ್ಮತೆಯನ್ನು ಆನೆಗಳು ಹೊಂದಿವೆ. ಅತ್ಯಂತ ದೂರದ ಸ್ಥಾನದಲ್ಲಿ ಇರುವಂತಹ ತಮ್ಮ ಗುಂಪಿನ ಸದಸ್ಯರಿಗೆ ಆನೆಗಳು ಸಂಕೇತವನ್ನು ಸುಲಭವಾಗಿ ಕಳುಹಿಸಬಲ್ಲವು
ಎನ್ನುವಂತಹ ಸಂಶೋಧನೆಗಳು ಕೂಡ ನಡೆದಿವೆ. ಆ ರೀತಿಯಾಗಿ ಅತ್ಯಂತ ಸೂಕ್ಷ್ಮವಾದಂತಹ ಬುದ್ಧಿಯನ್ನು, ಅತ್ಯಂತ ಜಾಣ್ಮೆಯನ್ನು, ತಾಳ್ಮೆಯನ್ನು ಹೊಂದಿರುವಂತಹ ಪ್ರಾಣಿಗಳಾಗಿ ಈ ಆನೆಗಳು ಗುರುತಿಸಲ್ಪಟ್ಟಿವೆ. ಆದ್ದರಿಂದಲೇ ವಿದ್ಯಾಬುದ್ಧಿಯನ್ನು ಕೊಡುವಂತೆ ಗಜಮುಖನಾಗಿರುವಂತಹ ವಿನಾಯಕನನ್ನು ನಾವು ವಿಶೇಷವಾಗಿ ಆರಾಧಿಸುತ್ತೇವೆ. ಗಜಮುಖನು ಸಮಸ್ತ ಲೋಕಕ್ಕೆ ವಿದ್ಯಾಬುದ್ಧಿ ವಿವೇಕಗಳನ್ನು ಒದಗಿಸಿಕೊಡುವವನು, ಆದಿಪೂಜ್ಯನು. ನಮ್ಮ ಕಾರ್ಯಸಿದ್ಧಿಗೆ ಅತ್ಯಂತ ಮುಖ್ಯವಾದದ್ದು ಏಕಾಗ್ರತೆ ಹಾಗೂ ಜ್ಞಾನ. ಆದ್ದರಿಂದ ಜ್ಞಾನವನ್ನು ಅನುಗ್ರಹಿಸುವಂತಹ ದೇವರಾಗಿ ಮಹಾಗಣಪತಿಯನ್ನು ಆರಾಧಿಸುವುದು ಲೋಕವಿಖ್ಯಾತವಾದ ವಿಷಯವಾಗಿದೆ. ಅವನು ಗಜಮುಖನಾಗಿ ಗಜದ ತೀಕ್ಷ್ಣಮತಿತ್ವ ಹಾಗೂ ಮತ್ತಿತರ ಗುಣಗಳನ್ನು ಹೊಂದಿದ್ದಾನೆ. ಅವನನ್ನು ಆರಾಧಿಸುವವರಿಗೆ ಆ ರೀತಿಯಾದಂತಹ ವಿಶೇಷ ಗುಣಗಣಗಳು ಒಲಿಯುತ್ತವೆ ಎನ್ನುವಂತಹ ಮಾತು ಕೂಡ ಸಂಪ್ರದಾಯದಲ್ಲಿ ಕಂಡುಬರುತ್ತದೆ. ಆ ವಿಧವಾಗಿ ಬುದ್ಧಿವಂತರಿಗೆ ವಿಘ್ನಗಳು ಅಡ್ಡ ಗೋಡೆಯಾಗಿ ನಿಲ್ಲುವುದಿಲ್ಲ. ಬುದ್ಧಿವಂತರು ತಮ್ಮ ಬುದ್ಧಿಶಕ್ತಿಯಿಂದ, ವಿವೇಕ ಶಕ್ತಿಯಿಂದ ಮುಂದೆ ಬರಲಿರುವಂತಹ ಆಪತ್ತುಗಳನ್ನು ಅರಿತು ಅವುಗಳಿಂದ ಪಾರಾಗುವಂತಹ ಉಪಾಯವನ್ನು ಕೂಡ ಅವರು ಸಿದ್ಧಪಡಿಸಿಕೊಂಡಿರುತ್ತಾರೆ. ಆದ್ದರಿಂದ ಯಾರು ವಿವೇಕ ಚಕ್ಷುವಾಗಿರುತ್ತಾನೆಯೋ ಅಂಥವನಿಗೆ ಆಪತ್ತುಗಳು ಬರುವುದು ಕಡಿಮೆ. ಸದಾ ಜಾಗರೂಕನಾಗಿ ವಿವೇಕ ಎನ್ನುವಂತಹ ಬೆಳಕಿನಲ್ಲಿ ಯಾರು ಎಲ್ಲವನ್ನೂ ಕಾಣುತ್ತಾರೆಯೋ ಅಂಥವರಿಗೆ ಆಪತ್ತುಗಳು ಬರುವುದಿಲ್ಲ. ಆದ್ದರಿಂದ ವಿವೇಕಕ್ಕೆ ವಿಶೇಷವಾದಂತಹ ಮಹತ್ವವಿದೆ. ಎಲ್ಲ ಶಕ್ತಿಗಳಿಗಿಂತಲೂ ಬುದ್ಧಿಶಕ್ತಿ ಅತ್ಯಂತ ಶ್ರೇಷ್ಠವಾದದ್ದು. ಆದ್ದರಿಂದ ಶಾರೀರಿಕವಾದಂತಹ ಬಲವನ್ನು ಹೊಂದಿದವನು ಸೀಮಿತವಾದಂತಹ ಪರಾಕ್ರಮವನ್ನು ಹೊಂದಿದ್ದರೆ, ಬುದ್ಧಿವಂತನು ಅಪರಿಮಿತವಾದಂತಹ ಕಾರ್ಯಗಳನ್ನು ಸಾಧಿಸಬಲ್ಲ. ಆದ್ದರಿಂದ ಬುದ್ಧಿಶಕ್ತಿ ಎನ್ನುವುದು ಅತ್ಯಂತ ಹಿರಿದಾದಂತಹ ಶಕ್ತಿಯಾಗಿ ಪರಿಗಣಿಸಲ್ಪಟ್ಟಿದೆ. ಈ ವಾಹನ ಸೇವೆಯ ಸಂದರ್ಭದಲ್ಲಿ ಮೇಳತಾಳಗಳೊಂದಿಗೆ ಭಜನೆಗಳನ್ನು, ಕೋಲಾಟಗಳನ್ನು ನಿರ್ವಹಿಸುತ್ತಿರುವಂತಹ ಬೃಂದಗಳನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಮಹಿಳೆಯರು, ಮಕ್ಕಳು, ಗೃಹಿಣಿಯರು ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆ ಮುಂದುವರಿಯಲಿಕ್ಕಿದೆ. ಶ್ರೀ ಶ್ರೀನಿವಾಸನ ಕಲ್ಯಾಣ ವೆಂಕಟನಾಥನ ಬ್ರಹ್ಮೋತ್ಸವದ ಶುಭ ವೇಳೆಯಲ್ಲಿ ಈ ವಾಹನ ಸೇವಾ ವೈಭವವನ್ನು ವೀಕ್ಷಿಸಿ ಧನ್ಯರಾಗೋಣ. ನಮೋ ವೆಂಕಟೇಶಾಯ. ಶರಣಾಗತಿ ಶುಭಗಮೌ
ಅತ್ಯಂತ ಶ್ರಾವ್ಯವಾದಂತಹ ಅನ್ನಮಾಚಾರ್ಯರ ಕೀರ್ತನೆಯೊಂದನ್ನು ತಾವು ಕೇಳಿದ್ದೀರಿ. ಎಲ್ಲ ಜನರಿಗೂ ಅನ್ನಮಾಚಾರ್ಯರು ಕರೆ ಕೊಡುತ್ತಿದ್ದಾರೆ, ಪರಮಾತ್ಮನನ್ನು ಆರಾಧಿಸುವುದಕ್ಕೆ ಆಹ್ವಾನಿಸುತ್ತಿದ್ದಾರೆ. ಗೋಕುಲದಲ್ಲಿ ಶ್ರೀಕೃಷ್ಣನನ್ನು ಆರಾಧಿಸುವುದಕ್ಕೆ ಗೋಪಿಕೆಯರು ಅನೇಕ ವ್ರತಗಳನ್ನು ಮಾಡಿದ್ದಂತೆ ಕಂಡುಬರುತ್ತದೆ. ಆ ಸಂದರ್ಭಗಳಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಚಳಿ ಹೆಚ್ಚಿರುವುದರಿಂದ ವ್ರತದ ನಿಯಮಗಳನ್ನು ಪಾಲಿಸುವುದು ಕಷ್ಟ. ಅದರಲ್ಲಿಯೂ ಕೂಡ ವ್ರತ ಪ್ರಾರಂಭವಾಗುವುದೇ ಸ್ನಾನದಿಂದ. ಆದ್ದರಿಂದ ಮುಂಜಾನೆಯಲ್ಲಿ ನಸುಕಿನಲ್ಲಿ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಅತ್ಯಂತ ಕಠೋರವಾದಂತಹ ಕಾರ್ಯವಾಗಿದೆ. ಆ ಸಂದರ್ಭಗಳಲ್ಲಿ ಒಬ್ಬೊಬ್ಬ ಗೋಪಿಕೆಯು ಒಬ್ಬೊಬ್ಬರ ಮನೆಗೆ ಹೋಗಿ ಜಾಢ್ಯದಿಂದ ಮಲಗಿದ್ದಂತಹ ಗೋಪಿಕೆಯರನ್ನು ಎಬ್ಬಿಸಿ ಅವರನ್ನು ವ್ರತಾಚರಣೆಗೆ ಸನ್ನದ್ಧಗೊಳಿಸುವಂತಹ ಸಂದರ್ಭಗಳನ್ನು ಅನೇಕ ಕಾವ್ಯಗಳು ವರ್ಣಿಸಿವೆ. ವಿಶೇಷವಾಗಿ ತಿರುಪ್ಪಾವೈ ಎನ್ನುವಂತಹ ತಮಿಳು ಗ್ರಂಥದಲ್ಲಿ ಗೋದಾದೇವಿಯು ಅಂತಹ ಸುಂದರವಾದಂತಹ ವರ್ಣನೆಯನ್ನು ಮಾಡಿದ್ದಾಳೆ. ಭಗವಂತನನ್ನು ಪಡೆಯುವುದಕ್ಕೆ ಅಂತಹ ಕಠೋರವಾದಂತಹ ನಿಯಮಗಳ ಪರಿಪಾಲನೆ ಅನಿವಾರ್ಯ. ಆ ನಿಯಮಗಳನ್ನು ಪಾಲಿಸದೇ ಇದ್ದ ಪಕ್ಷದಲ್ಲಿ ಭಗವಂತನು ನಮ್ಮ ಕೈತಪ್ಪಿ ಹೋಗಬಹುದು ಎನ್ನುವುದು ಅದರ ಸಾರಾಂಶವಾಗಿದೆ. ಆದ್ದರಿಂದ ನಮ್ಮ ಲಕ್ಷ್ಯವು ಭಗವಂತನನ್ನು ಸೇರುವುದೇ ಆಗಿದ್ದಲ್ಲಿ ಅದನ್ನು ಪಡೆಯುವುದಕ್ಕೆ ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ, ಅನೇಕ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆ ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ನಾವು ದೃಢಚಿತ್ತರಾಗಿ ನಿಂತು ಮುಂದುವರೆದರೆ ಶಾಶ್ವತನು, ನಿರಂಜನನು, ನಿತ್ಯನು, ರಮಣೀಯನು, ಕಮನೀಯನು, ಸುಖದಾಯಕನೂ ಆದಂತಹ ಪರಮಾತ್ಮನು ದೊರಕುತ್ತಾನೆ. ಆನಂದದಾಯಕನಾಗಿರುವ ಆನಂದಮಯನೆಂದೇ ಕರೆಸಿಕೊಂಡಿರುವ ಪರಮಾತ್ಮನ ಅನುಭವ ನಮ್ಮಲ್ಲಿ ಉಂಟಾಗುತ್ತದೆ. ಆದ್ದರಿಂದಾಗಿ ಕಷ್ಟವನ್ನು ಸಹಿಸಿ, ನಿಯಮಗಳನ್ನು ಪಾಲಿಸಿ, ವ್ರತವನ್ನು ಆಚರಿಸಿ ಪರಮಾತ್ಮನನ್ನು ಸೇರಬೇಕು ಎನ್ನುವಂತಹ ಪ್ರಯತ್ನ ಗೋಪಿಕೆಯರದ್ದು. ಆದ್ದರಿಂದ ತಮ್ಮ ಸಖಿ ಮಂಡಲವನ್ನು ಆ ವಿಧವಾಗಿ ಒಬ್ಬರಿಂದ ಒಬ್ಬರು ವಿಶೇಷವಾಗಿ ಪ್ರೇರೇಪಿಸಿಕೊಳ್ಳುತ್ತಾ, ಅವರನ್ನು ಜಾಗೃತಗೊಳಿಸಿಕೊಳ್ಳುತ್ತಾ, ಅವರನ್ನು ಆಹ್ವಾನಿಸುತ್ತಾ, ತಮ್ಮ ಜೊತೆಗೆ ಸೇರಿಸಿಕೊಳ್ಳುತ್ತಾ, ಆನಂದದಿಂದ ಹಾಡುತ್ತಾ ಕುಣಿಯುತ್ತಾ ಆ ಯಮುನಾ ನದಿಗೆ, ಆ ತಟಕ್ಕೆ ಸೇರುವಂತಹ ಸುಂದರ ಸಂದರ್ಭವನ್ನು ಭಾಗವತಾದಿ ಗ್ರಂಥಗಳು ಕೂಡ ನಮ್ಮ ಕಣ್ಮುಂದೆ ಇಟ್ಟಿವೆ. ಆ ರೀತಿಯಾಗಿ ಆ ಪರಮಾತ್ಮನಿಗಾಗಿ ವ್ರತಾಚರಣೆಯನ್ನು ಮಾಡುವುದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇರುವಂತಹ ಸಂಪ್ರದಾಯವಾಗಿದೆ. ಈ ಕಾಲದಲ್ಲಿ ಅಂತಹ ಕಠೋರವಾದಂತಹ ನಿಯಮಗಳನ್ನು ಆಚರಿಸುವುದು ಕಷ್ಟವಾದರೂ ಕೂಡ ಈ ರೀತಿಯಾದಂತಹ ದೇವಾಲಯ ಸಂಬಂಧವಾದ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡು ಭಗವಂತನ ಉತ್ಸವಗಳಲ್ಲಿ ಕುಣಿದು ಹಾಡಿ ನಲಿದು ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆಯಬಹುದು ಎನ್ನುವಂತಹ ರೀತಿಯಲ್ಲಿ ಆಗಮಶಾಸ್ತ್ರಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿವೆ. ಆ ರೀತಿಯಾಗಿ ಇಂದಿನ ಗಜವಾಹನ ಸೇವೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದಾರೆ. ನೂರಾರು ಭಕ್ತರು ವಾಹನದ ಮುಂದಿನ ಹಾದಿಯಲ್ಲಿ ತಮ್ಮದೇ ಆದಂತಹ ಹಾಡುಗಳನ್ನು ಹಾಡುತ್ತಾ, ನೃತ್ಯವನ್ನು ಮಾಡುತ್ತಾ, ಅನೇಕ ವಿಧವಾದ ವಾದ್ಯಗಳನ್ನು ನುಡಿಸುತ್ತಾ ಮುಂದುವರಿಯುತ್ತಿದ್ದಾರೆ. ಪರಮಾತ್ಮನ ಸಮೀಪದಲ್ಲಿ ಚತುರ್ವೇದ ಪಾರಾಯಣವನ್ನು ಮಾಡುತ್ತಾ ವೇದ ವಿದ್ವಾಂಸರು ಭಗವಂತನ ಜೊತೆಗೆ ಹೆಜ್ಜೆ ಇಡುತ್ತಾ, ಭಗವಂತನು ನಿಂತಾಗ ತಾವೂ ನಿಲ್ಲುತ್ತಾ ಮುಂದುವರಿಯುತ್ತಿದ್ದಾರೆ. ಈ ರೀತಿಯಾದಂತಹ ಒಂದು ವಿಲಕ್ಷಣವಾದಂತಹ ದೃಶ್ಯಾವಳಿಯನ್ನು ತಾವು ಗಮನಿಸಬಹುದು. ಆಗಮಶಾಸ್ತ್ರಗಳು ಉತ್ಸವಗಳ ಮಹತ್ವವನ್ನು ವಿಸ್ತಾರವಾಗಿ ವರ್ಣಿಸಿವೆ. ಉತ್ಸವದಿಂದ ಉಂಟಾಗುವ ಪ್ರಯೋಜನವನ್ನು ಕೂಡ ವರ್ಣಿಸಿದೆ. ಗ್ರಾಮದ ಶಾಂತಿಗಾಗಿ, ಭದ್ರತೆಗಾಗಿ, ಗ್ರಾಮದಲ್ಲಿ ಅರಿಷ್ಟಗಳು ಪ್ರವೇಶಿಸದೇ ಇರುವಂತೆ,
ಬೆಳೆಯು ಹಾನಿಗೆ ಒಳಗಾಗದೇ ಇರುವಂತೆ, ಅತಿವೃಷ್ಟಿ ಅನಾವೃಷ್ಟಿಯಂತಹ ಪ್ರಕೃತಿ ವಿಕೋಪಗಳು ವಿಜೃಂಭಿಸದೇ ಇರುವಂತೆ, ರೋಗ ರುಜಿನಗಳು ಮಕ್ಕಳನ್ನು ಮುದುಕರನ್ನು ಬಲಿಗೊಳ್ಳದೇ ಇರುವಂತೆ, ಹೀಗೆ ಅನೇಕ ವಿಧವಾದಂತಹ ಶಾಂತಿಗಾಗಿ ಉತ್ಸವವನ್ನು ಮಾಡಬೇಕು ಎಂದು ಹೇಳಲಾಗಿದೆ. ಆದ್ದರಿಂದ ಶಾಂತಿಕ ಹಾಗೂ ಪೌಷ್ಟಿಕ ಎನ್ನುವಂತಹ ಎರಡು ವಿಧವಾದಂತಹ ಮಾರ್ಗಗಳನ್ನು ಆಗಮಶಾಸ್ತ್ರ ತಿಳಿಸುತ್ತಿದೆ. ಆದ್ದರಿಂದ ಕೆಲವು ಕಾರ್ಯಗಳು ಶಾಂತಿಯನ್ನು ಉಂಟು ಮಾಡಲು ಹಾಗೂ ಕೆಲವು ಕಾರ್ಯಗಳು ಸಂಪೂರ್ಣವಾದಂತಹ ಆ ಭಗವಂತನ ಚೈತನ್ಯವು ವೃದ್ಧಿಯಾಗಲು ಕಳಾಕರ್ಷಣೆಗಾಗಿ ಮಾಡುವಂತಹ ಪ್ರಯತ್ನ. ಆ ರೀತಿಯಾಗಿ ಉತ್ಸವವು ಈ ಎರಡೂ ವಿಧವಾದಂತಹ ಪ್ರಯೋಜನಗಳನ್ನು ಉಂಟು ಮಾಡುವಂತಹ ಮಹತ್ ಕಾರ್ಯವಾಗಿದೆ. ಆದ್ದರಿಂದಾಗಿ ಆ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ವಾರ್ಷಿಕೋತ್ಸವವನ್ನು ನಿರ್ವಹಿಸುತ್ತಾರೆ. ವರ್ಷದಲ್ಲಿ ಒಂದಾದರೂ ಉತ್ಸವವನ್ನು ಮಾಡದೇ ಇದ್ದರೆ ಆ ದೇವಾಲಯದಲ್ಲಿ ಮಾಡಿದಂತಹ ಪ್ರತಿಷ್ಠಾಪನೆ ವ್ಯರ್ಥವಾಗುತ್ತದೆ. ಅಲ್ಲಿ ಪ್ರತಿಷ್ಠಾಪಿಸಿದಂತಹ ದೇವರು ಕಳಾಹೀನನಾಗುತ್ತಾನೆ. ಆ ಭಗವಂತನ ಆಶ್ರಯದಿಂದ ವಿಶೇಷವಾದಂತಹ ಪ್ರಯೋಜನಗಳು ಉಂಟಾಗುವುದಿಲ್ಲ. ಯಾವ ಸ್ಥಾನದಲ್ಲಿ ಈ ರೀತಿಯಾದಂತಹ ಭವ್ಯವಾದಂತಹ ಉತ್ಸವಗಳು, ಅಭಿಷೇಕಾದಿಗಳು ಇವೆಲ್ಲವೂ ಕೂಡ ನಿರಂತರವಾಗಿ ನಡೆಯುತ್ತಿರುತ್ತವೆಯೋ ಆ ಸ್ಥಾನದಲ್ಲಿ ಅಪಾರವಾದಂತಹ ಭಗವತ್ ಚೈತನ್ಯವು ಕಂಗೊಳಿಸುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಉತ್ಸವಗಳಿಗಿರುವಂತಹ ಮಹತ್ವ ಅಪಾರವಾದದ್ದು. ಆದ್ದರಿಂದ ಅತ್ಯಂತ ಸಮೃದ್ಧವಾದಂತಹ ಸ್ಥಾನಗಳಲ್ಲಿ ನಿತ್ಯೋತ್ಸವಗಳನ್ನು, ಇನ್ನೂ ಕೆಲವು ಸ್ಥಾನಗಳಲ್ಲಿ ಪಕ್ಷೋತ್ಸವಗಳನ್ನು, ಇನ್ನೂ ಕೆಲವು ದೇವಾಲಯಗಳಲ್ಲಿ ಮಾಸೋತ್ಸವಗಳನ್ನು ಆಚರಿಸುತ್ತಾರೆ. ಅದೇ ರೀತಿಯಲ್ಲಿ ಷಾಣ್ಮಾಸಿಕವಾದಂತಹ ಅಯನೋತ್ಸವಗಳನ್ನು ಮಾಡುವಂತಹ ದೇವಾಲಯಗಳು ಕೂಡ ಇವೆ. ವಾರ್ಷಿಕೋತ್ಸವವನ್ನು ಮಾಡದೇ ಇರುವಂತಹ ದೇವಾಲಯಗಳು ಇಲ್ಲವೆಂದೇ ಹೇಳಬೇಕು. ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದು ದಿನವಾದರೂ ವಾರ್ಷಿಕೋತ್ಸವ ಎನ್ನುವಂಥ ಹೆಸರಿನಿಂದ ಅತ್ಯಂತ ವಿಜೃಂಭಣೆಯಿಂದ ಉತ್ಸವಾದಿಗಳನ್ನು ನಿರ್ವಹಿಸಬೇಕು. ಭಗವಂತನ ಮೂರ್ತಿಯನ್ನು ದೇವಾಲಯದಿಂದ ಹೊರತಂದು ಊರಿನ ಬೀದಿಗಳಲ್ಲಿ, ಪುರಬೀದಿಗಳಲ್ಲಿ, ಗ್ರಾಮ ಬೀದಿಗಳಲ್ಲಿ ಸಂಚಾರವನ್ನು ಮಾಡಿಸಬೇಕು ಎನ್ನುವಂತಹ ಒಂದು ಮಾರ್ಗದರ್ಶನವನ್ನು ಆಗಮಶಾಸ್ತ್ರ ವಿಧಿಸಿದೆ. ಆದ್ದರಿಂದ ಕೇವಲ ಗರ್ಭಾಲಯದಲ್ಲಿ ನಡೆಯುವ ಪೂಜೆಯೊಂದೇ ಅಲ್ಲ, ಉತ್ಸವಗಳಿಗೂ ಕೂಡ ಅಷ್ಟೇ ಮಹತ್ವವಿದೆ ಎನ್ನುವುದನ್ನು ನಾವು ಗಮನಿಸಬಹುದು. ಉತ್ಸವ ವಿಗ್ರಹದಲ್ಲಿ ಮೂಲ ವಿರಾಟ್ ಮೂರ್ತಿಯು ಪೂರ್ಣವಾದಂತಹ ತನ್ನ ಶಕ್ತಿ ಸಾಮರ್ಥ್ಯಗಳೊಂದಿಗೆ, ಭಕ್ತಾನುಗ್ರಹ ಬುದ್ಧಿಯೊಂದಿಗೆ ಪರಮಾತ್ಮ ವಾಹನಗಳಲ್ಲಿ ಆವಾಹಿತನಾಗುತ್ತಾನೆ ಎನ್ನುವಂತಹ ಮಾತು ಕೂಡ ಹೇಳಲ್ಪಟ್ಟಿದೆ. ಆದ್ದರಿಂದ ಆಗಮಶಾಸ್ತ್ರಗಳ ಮಾರ್ಗದರ್ಶನದ ಪ್ರಕಾರವಾಗಿ ವಾಹನ ಸೇವೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಮೂಲಮೂರ್ತಿಯ ದರ್ಶನಕ್ಕಾಗಿ ಹೋಗಬಾರದು ಎನ್ನುವಂತಹ ಮಾತು ಕೂಡ ಇದೆ. ಆದ್ದರಿಂದ ಸೇವೆಯು ನಡೆಯುತ್ತಿರುವ ಸಂದರ್ಭದಲ್ಲಿ ಆ ಸೇವೆಯನ್ನು ನೋಡುವುದೇ ಪರಮ ಪುಣ್ಯದಾಯಕವಾದದ್ದು. ಅದನ್ನು ಬದಿಗಿಟ್ಟು ಗರ್ಭಾಲಯಕ್ಕೆ ಹೋಗಿ ಭಗವದ್ ದರ್ಶನವನ್ನು ಅಥವಾ ಮೂರ್ತಿಯ ದರ್ಶನವನ್ನು ಮಾಡುವುದು ಅಷ್ಟೇನೂ ಪ್ರಶಸ್ತವಾದದ್ದಲ್ಲ. ಅಂದರೆ ಈ ವಾಹನ ಸೇವೆಗಳ ಸಂದರ್ಭದಲ್ಲಿ ಆ ವಾಹನ ಸೇವೆಗಳನ್ನು ವೀಕ್ಷಿಸುವುದೇ ಪ್ರಧಾನವಾದಂತಹ ಕರ್ಮವಾಗಿದೆ, ಕರ್ತವ್ಯವಾಗಿದೆ ಎಂದು ಆಗಮಶಾಸ್ತ್ರಗಳು ಉತ್ಸವಗಳ ಮರ್ಯಾದೆಯನ್ನು ತಿಳಿಸಿವೆ. ಆ ರೀತಿಯಾಗಿ ದೇವಾಲಯಗಳ 4 ರಥಬೀದಿಗಳಲ್ಲಿ ಅಥವಾ ಅಂಗಳದಲ್ಲಿ ಅಥವಾ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಸುತ್ತಮುತ್ತಲಿನ ಸ್ಥಾನಗಳಲ್ಲಿ ಈ ಸೇವೆಯನ್ನು ನಿರ್ವಹಿಸಬೇಕು. ಆ ದೇವಾಲಯವು ಯಾವ ಗ್ರಾಮಕ್ಕೆ ಸೇರಿದ್ದೋ ಆ ಗ್ರಾಮದ ಸುತ್ತೆಲ್ಲ ಸೀಮೆಯವರೆಗೆ, ಸೀಮಾಂತದವರೆಗೆ ಆ ವಾಹನವನ್ನು ಕೊಂಡೊಯ್ಯಬೇಕು. ದೇವಾಲಯದ ಪ್ರಧಾನ ಗೋಪುರವನ್ನು ದಾಟಿ ಮುನ್ನಡೆಯಬೇಕು. ಈ ರೀತಿಯಾದಂತಹ ಅನೇಕ ವಿಧವಾದ ಮಾರ್ಗದರ್ಶನಗಳನ್ನು ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಆ ರೀತಿಯಾದಂತಹ ಮಹತ್ವಪೂರ್ಣವಾದ ಭವ್ಯವಾದಂತಹ ಒಂದು ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ.
ಶ್ರೀನಿವಾಸ ಮಂಗಾಪುರದ ಕಲ್ಯಾಣ ವೆಂಕಟೇಶ್ವರನು ಗಜಾಧಿರೂಢನಾಗಿ ಇಂದು 6ನೆಯ ದಿನದ ಸಂಜೆಯಲ್ಲಿ ವಿರಾಜಮಾನನಾಗಿದ್ದಾನೆ. ನಾಳೆ 7ನೆಯ ದಿನ ಚಂದ್ರಬಿಂಬ ಮಧ್ಯಾಂತರ್ಗತನಾಗಿ ದರ್ಶನವನ್ನು ನೀಡಲಿಕ್ಕಿದ್ದಾನೆ. ಹೀಗೆ ಪ್ರತಿಯೊಂದು ವಾಹನ ಸೇವೆಗೂ ತನ್ನದೇ ಆದಂತಹ ವಿಶೇಷತೆ, ತನ್ನದೇ ಆದಂತಹ ವೈಭವ, ತನ್ನದೇ ಆದಂತಹ ಮಹತ್ವವಿದೆ. ರಥಬೀದಿಯಲ್ಲಿ ಪರಮಾತ್ಮ ಮುನ್ನಡೆಯುತ್ತಿದ್ದಾನೆ. ಗಜವಾಹನಾಧಿರೂಢನಾಗಿ ಶೋಭಿಸುತ್ತಿದ್ದಾನೆ. ಭಕ್ತಜನ ಬೃಂದವೆಲ್ಲವೂ ಬರಮಾಡಿಕೊಳ್ಳುತ್ತಿದೆ. ದೇವಸ್ಥಾನದ ಅಧಿಕಾರಿಗಳು ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಾಲಕಾಲಕ್ಕೆ ನಿರೀಕ್ಷಿಸುತ್ತಾ, ಪರೀಕ್ಷಿಸುತ್ತಾ ಮಾರ್ಗದರ್ಶನವನ್ನು ಮಾಡುತ್ತಿರುತ್ತಾರೆ. ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ಅಂತಹ ಮಹತ್ವಪೂರ್ಣವಾದ ವಿಧಿವಿಧಾನಗಳನ್ನು ವೀಕ್ಷಿಸಿ ಧನ್ಯರಾಗೋಣ. ನಮೋ ವೆಂಕಟೇಶಾಯ. ఒక్కడే దైవంబు ఉన్నతుడీతడు, తక్కిన తలపులు తప్పు తెరువులు. ఒక్కడే దైవంబు ఉన్నతుడీతడు, తక్కిన తలపులు తప్పు తెరువులు. ఒక్కడే దైవంబు ఉన్నతుడీతడు హరి. పురుషులకెల్లా పురుషోత్తముడు, సురేంద్రాదులకు సురేంద్రుడు. పురుషులకెల్లా పురుషోత్తముడు, సురేంద్రాదులకు సురేంద్రుడు. హరునికి అజునికి హౌవలి మూరితి, హరునికి అజునికి హౌవలి మూరితి. హరి ఇతడే పరమాత్ముడు, హరి ఇతడే పరమాత్ముడు. ఒక్కడే దైవంబు ఉన్నతుడీతడు, తక్కిన తలపులు తప్పు తెరువులు. ఒక్కడే దైవంబు ఉన్నతుడీతడు. వేదాంతంబుల వేద్యుడీతడు, ఆదికి ఆదియు అననితడే. వేదాంతంబుల వేద్యుడీతడు,
ఆదికిని ఆదియునన ఇతడే మేదిని నరులకు మేదినీశ్వరుడు మేదిని నరులకు మేదినీశ్వరుడు ఏ దశ చూచిన ఈశ్వరుడి తడే ఒక్కడే దైవంబు ఉన్నతుడీతడు తక్కిన తలపులు తప్పు తెరులు ఒక్కడే దైవంబు ఉన్నతుడీతడు సాని సని సాని సాని పామ పని పమరి సని పప ఎక్కువలకెల్ల ఎక్కువ ఈతడు మక్కువ మరునికి మరుడితడు ఎక్కువలకెల్ల ఎక్కువ ఈతడు మక్కువ మరునికి మరుడితడు ఇక్కడ శ్రీ వెంకటేశుడై ఓం నమో వెంకటేశాయ ఇక్కడ శ్రీ వెంకటేశుడై మిగుల పక్కన నిదివు ప్రత్యక్షమితడు ప్రక్కన నిదివు ప్రత్యక్షమితడు ఒక్కడే దైవంబు ఉన్నతుడీతడు తక్కిన తలపులు తప్పు తెరులు ఒక్కడే దైవంబు ఉన్నతుడీతడు తక్కిన తలపులు తప్పు తెరులు ఒక్కడే దైవంబు ಆತ್ಮೀಯ ವೀಕ್ಷಕರೇ, ಗಜವಾಹನಾಧಿರೂಢನಾದಂತಹ ಶ್ರೀನಿವಾಸ ಮಹಾಪ್ರಭುವನ್ನು ವೀಕ್ಷಿಸುತ್ತಿದ್ದೀರಿ. ಲೋಕನಾಯಕನು ಈ ರೀತಿಯಾಗಿ ತನ್ನ ವಿಶೇಷವಾದಂತಹ ಸಾನ್ನಿಧ್ಯದಿಂದ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ರಾಮಾಯಣದ ಸುಂದರವಾದಂತಹ ಸಂದರ್ಭ ಇಲ್ಲಿ ನೆನಪಿಗೆ ಬರುವುದು ಸಹಜ. ರಾಮನು ರಾಜಾರಾಮನಾಗಿದ್ದಾಗ, ಅದಕ್ಕಿಂತಲೂ ಮುಂಚೆ ಯುವರಾಜನೇ ಆಗಿದ್ದಾಗ ಆನೆಯನ್ನು ಅಧಿರೋಹಿಸಿ ತನ್ನ ಬಿಡದಿಯಿಂದ ರಾಜಮಂದಿರಕ್ಕೆ, ರಾಜಸಭಾಂಗಣಕ್ಕೆ ನಿತ್ಯವೂ ತೆರಳುತ್ತಿದ್ದ. ಶತ್ರುಂಜಯ ಎನ್ನುವಂತಹ ಆನೆ ಅವನದ್ದಾಗಿತ್ತು. ಅಂತಹ ಶ್ರೇಷ್ಠವಾದಂತಹ ಆನೆಯನ್ನು ಹತ್ತಿ ಹೋಗುತ್ತಿದ್ದಂತಹ ರಾಮನನ್ನು ಬೆಳಿಗ್ಗೆ ನೋಡಿದಂತಹ ಜನರು ಮತ್ತೆ ಸಂಜೆಯೂ ನೋಡ್ತಾ ಇದ್ದರು. ಹೋಗುವಾಗ ನೋಡ್ತಾ ಇದ್ದಂತಹ ಜನರು ಮತ್ತೆ ಬರುವಾಗಲೂ ನೋಡ್ತಾ ಇದ್ದರು. ಎಸ್ತು ರಾಮಂ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ ನಿಂದಿತ ಸರ್ವಲೋಕೇಶು ಸ್ವಾತ್ಮಾಪ್ಯೇನಂ ವಿಗರ್ಹತಿ ಎನ್ನುವಂತಹ ಮಾತನ್ನು ವಾಲ್ಮೀಕಿಗಳು ನುಡಿದಿದ್ದಾರೆ. ಯಾರು ಆ ರಾಮನ ದರ್ಶನದಿಂದ ವಂಚಿತರಾಗಿದ್ದರೋ, ಯಾವುದಾದರೂ ಕಾರಣದಿಂದ ವಂಚಿತರಾಗುತ್ತಿದ್ದರೋ ಅವರು ಅಂದು ತಮ್ಮನ್ನು ತಾವು ನಿಂದಿಸಿಕೊಳ್ಳುತ್ತಿದ್ದರು. ಎಲ್ಲರೂ ಕೂಡ ರಾಮನು ತನ್ನ ಜೊತೆಗೆ, ತನ್ನೆಡೆಗೆ ಒಮ್ಮೆ ದೃಷ್ಟಿಯನ್ನು ಬೀರಲಿ ಎನ್ನುವುದು ಪ್ರತಿಯೊಬ್ಬರ ಆಶಯವಾಗಿತ್ತು. ಯಾರು ರಾಮನನ್ನು ನೋಡುವುದಿಲ್ಲವೋ,
ರಾಮನು ಯಾರನ್ನು ನೋಡುವುದಿಲ್ಲವೋ ಅವರು ಇತರರಿಂದ ನಿಂದಿಸಲ್ಪಡುತ್ತಿರಲಿಲ್ಲ, ತಮ್ಮನ್ನು ತಾವೇ ನಿಂದಿಸಿಕೊಳ್ಳುತ್ತಿದ್ದರು. ಆದ್ದರಿಂದ ರಾಮನ ದೃಷ್ಟಿ ನಮ್ಮ ಮೇಲೆ ಬೀಳಲಿ. ಭಗವಂತನಾದಂತಹ ಕಲ್ಯಾಣ ವೆಂಕಟೇಶ್ವರನ ದೃಷ್ಟಿ ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಬೀಳಲಿ ಎಂದು ಪ್ರಾರ್ಥಿಸೋಣ. ತೆರೆದ ಕಣ್ಣುಗಳಿಂದ ಭಗವಂತ ನಮ್ಮನ್ನು ವೀಕ್ಷಿಸುತ್ತಿದ್ದಾನೆ. ಅವನ ದರ್ಶನ ಮಾತ್ರದಿಂದ, ದೃಷ್ಟಿಪಾತ ಮಾತ್ರದಿಂದ ಸಕಲ ದೋಷಗಳು ಕೂಡ ದೂರವಾಗುತ್ತವೆ. ಆ ರೀತಿಯಾಗಿ ನಮ್ಮೆಲ್ಲರನ್ನೂ ಕೂಡ ರಕ್ಷಿಸುವ ಸೊಬಗಿನ ಸೊಗಸಿನ ಪರಮಾತ್ಮನು ಸದಾ ಸರ್ವದಾ ಕಾರುಣ್ಯದ ದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಲಿ ಎಂದು ಪ್ರಾರ್ಥಿಸೋಣ. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪೋಷಾಕುಗಳೊಂದಿಗೆ ಆನೆಗಳನ್ನು ನಿಯಂತ್ರಿಸುವಂತಹ ಮಾವುತರು ವಿಶೇಷವಾದಂತಹ ಗೌರವವನ್ನು ಇಂದು ಪಡೆಯುತ್ತಾರೆ. ವಿಶೇಷ ವಸ್ತ್ರಗಳನ್ನು ಧರಿಸುತ್ತಾರೆ. ಯಾಕೆಂದರೆ ಇದು ಈ ಗಜಗಳಿಗೆ ವಿಶೇಷವಾದಂತಹ ದಿವಸ. ಆದ್ದರಿಂದಾಗಿ ಅಂತಹ ಒಂದು ವಿಶೇಷ ವೈಭವಗಳನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸಬಹುದು. ವಾಹನ ಸೇವೆ ನಿಧಾನಗತಿಯಲ್ಲಿ ಕ್ರಮಿಸುತ್ತಿದೆ. ದೇವಾಲಯದ ಪಾರ್ಶ್ವಬೀದಿಗೆ ಬಂದಾಗಿದೆ. ಪಶ್ಚಿಮ ಬೀದಿಯನ್ನು ದಾಟಿ ಉತ್ತರಕ್ಕೆ ಹೊರಳಿದೆ. ಉತ್ತರದಿಂದ ಸ್ವಲ್ಪ ಮುಂದೆ ಬಂದು ಮತ್ತೆ ಪೂರ್ವರಥ ಬೀದಿಗೆ ಬರಬೇಕಿದೆ. ಈ ಶ್ರೀನಿವಾಸ ಮಂಗಾಪುರವು ಒಂದು ಹಳ್ಳಿಯ ಮಧ್ಯದಲ್ಲಿ ಇರುವಂತಹ ಕ್ಷೇತ್ರ. ಪೇಟೆಯ ಲಕ್ಷಣಗಳು ಇಲ್ಲದೇ ಇರುವಂತಹ ಸ್ಥಾನ. ಪ್ರಧಾನವಾದಂತಹ ಒಂದು ಮಾರ್ಗದ ಪಾರ್ಶ್ವದಲ್ಲಿ ಇರುವಂತಹ ದೇವಸ್ಥಾನ. ಆದ್ದರಿಂದಾಗಿ ಈ ವಾಹನ ಸೇವೆಯ ಸಂದರ್ಭದಲ್ಲಿ ಆ ಪ್ರಧಾನ ಮಾರ್ಗದಲ್ಲಿ ವಾಹನ ಓಡಾಟಗಳು ಇಲ್ಲದೇ ಇರುವಂತೆ ಅವುಗಳ ದಾರಿಯನ್ನು ಬದಲಾಯಿಸಿ ನಿರಾತಂಕವಾಗಿ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲದೇ ಇರುವಂತಹ ರೀತಿಯಲ್ಲಿ ಆ ಮಾರ್ಗವನ್ನು ನಿರ್ಬಂಧಿಸಿ ಕೇವಲ ಭಗವಂತನ ಸಂಚಾರಕ್ಕಾಗಿ ಮಾತ್ರವೇ ಮೀಸಲಿಡುತ್ತಾರೆ. ಈ ಆಭರಣಗಳ ವೈಭವವನ್ನು ತಾವು ಸ್ಪಷ್ಟವಾಗಿ ಗಮನಿಸಬಹುದು. ನವರತ್ನಗಳು, ಮುತ್ತು, ವಜ್ರ ವೈಡೂರ್ಯಗಳು, ಹೀಗೆ ಯಾವೆಲ್ಲವೂ ಲೋಕದಲ್ಲಿ ಉಪಲಭ್ಯವಿವೆ ಅವುಗಳೆಲ್ಲವೂ ಕೂಡ ಇಲ್ಲಿ ಕಂಡುಬರುತ್ತವೆ. ಆದ್ದರಿಂದ ಇಂತಹ ಮಹತ್ವಪೂರ್ಣವಾದಂತಹ ದೇವಾಲಯದ ಉತ್ಸವ ಕೇವಲ ಒಂದು ಕಾರ್ಯಕ್ರಮವಲ್ಲ, ಅದರ ಹಿನ್ನೆಲೆಯಲ್ಲಿ ಅನೇಕ ವಿಧವಾದಂತಹ ವಿಷಯಗಳು ಅಡಕವಾಗಿವೆ. ಸ್ಥಾನಿಕವಾದಂತಹ ಭಜನೆ, ಸ್ಥಾನಿಕ ಭಾಷೆಯಲ್ಲಿ ಭಗವಂತನ ಕೀರ್ತನೆ, ಸ್ಥಾನಿಕವಾದಂತಹ ನೃತ್ಯಗಳು, ಜಾನಪದ, ಅದೇ ರೀತಿಯಲ್ಲಿ ಅನೇಕ ವಿಧವಾದಂತಹ ವಾದ್ಯಗಳು, ಇವೆಲ್ಲವೂ ಕೂಡ ಸಂಸ್ಕೃತಿಯ ಭಾಗವಾಗಿ, ಸಂಸ್ಕಾರದ ಭಾಗವಾಗಿ, ಪರಮಾತ್ಮನನ್ನು ಆರಾಧಿಸುವ ವಿಧಾನವಾಗಿ, ಸಂಪ್ರದಾಯವಾಗಿ ಕೊಡಲ್ಪಟ್ಟಿವೆ. ಅವುಗಳೆಲ್ಲವನ್ನು ಕೂಡ ರಕ್ಷಿಸುವ ಸಂದರ್ಭವಾಗಿ ಇದು ವಿಶೇಷವಾದಂತಹ ಸ್ಥಾನಮಾನವನ್ನು ಉತ್ಸವ ಪಡೆದುಕೊಳ್ಳುತ್ತದೆ. ಈ ರೀತಿಯಾದಂತಹ ಉತ್ಸವಗಳು ನಡೆದಾಗ ಮಾತ್ರವೇ ಆ ರೀತಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಆ ಭಗವಂತನನ್ನು ಆರಾಧಿಸುವಂಥ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ವರ್ಷವಿಡೀ ಈ ಉತ್ಸವಕ್ಕಾಗಿ ಕಾಯುತ್ತಾರೆ, ಸಿದ್ಧತೆಗಳನ್ನು ಮಾಡುತ್ತಾರೆ, ಹಾಡುಗಳನ್ನು ಕಲಿಯುತ್ತಾರೆ, ನೃತ್ಯವನ್ನು ಕಲಿಯುತ್ತಾರೆ. ಆ ಪರಂಪರೆ ಅವಿಚ್ಛಿನ್ನವಾಗಿ ಮುಂದುವರಿಯುವುದಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳು ಕೂಡ ಪ್ರಾಪ್ತವಾಗುತ್ತವೆ. ಆ ರೀತಿಯಲ್ಲಿ ಈ ಉತ್ಸವಗಳಿಗೆ ಇರುವಂತಹ ಒಂದು ಪ್ರಾಧಾನ್ಯತೆ ಅಪಾರವಾದದ್ದು. ತಂದೆ ತಾಯಂದಿರು ಕೂಡ ಮಕ್ಕಳನ್ನು ವಿಶೇಷವಾಗಿ ಪ್ರೋತ್ಸಾಹಿಸುತ್ತಾರೆ. ಮಕ್ಕಳು ಕೂಡ ವಿಶೇಷವಾದಂತಹ ಸಂಪ್ರದಾಯಬದ್ಧವಾದಂತಹ ವಸ್ತ್ರಧಾರಣೆಯೊಂದಿಗೆ ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತಾರೆ. ಆದ್ದರಿಂದ ಗೀತ, ನೃತ್ಯ, ತಾಳ ಇವೆಲ್ಲದರುಗಳ ಮೇಳವಾಗಿ ಈ ಉತ್ಸವ ನಡೆಯುತ್ತದೆ. ತಾವೀ ಸಂದರ್ಭದಲ್ಲಿ ಮಹಾಶೇಷನ ಅಡಿಯಲ್ಲಿ ಆಸೀನನಾಗಿರುವಂತಹ ಶ್ರೀನಿವಾಸನನ್ನು ವೀಕ್ಷಿಸುತ್ತಿದ್ದಿರಿ. ಸಾಧಾರಣವಾಗಿ ಶ್ರೀನಿವಾಸನ ಮೂರ್ತಿಯು ನಿಂತ ಭಂಗಿಯಲ್ಲಿ ಕಾಣುವುದು ಸಹಜ.
ಅದಕ್ಕಿಂತಲೂ ವಿಲಕ್ಷಣವಾದ ರೀತಿಯಲ್ಲಿ ತ್ರಿಪುಂಡ್ರಧಾರಿಯಾದಂತಹ ವೆಂಕಟನಾಥನು ಶಂಖಚಕ್ರ ವಿಭೂಷಿತನಾಗಿ ಚತುರ್ಹಸ್ತಗಳಿಂದ ಶೋಭಿಸುತ್ತಾ ಮಹಾಶೇಷನ ಹೆಡೆಯ ಅಡಿಯಲ್ಲಿ ಶಾಂತಮುದ್ರೆಯಿಂದ ಆಸೀನನಾಗಿರುವಂತಹ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದೀರಿ. ಅತ್ಯಂತ ಆಧುನಿಕವಾದಂತಹ ವಿದ್ಯುತ್ ದೀಪಗಳನ್ನು ಅಳವಡಿಸುವುದರ ಮೂಲಕ ಆ ಭವ್ಯತೆಯನ್ನು ಇಲ್ಲಿ ನಮ್ಮ ಕಣ್ಮುಂದೆ ಇರಿಸಿರುವುದನ್ನು ತಾವು ಗಮನಿಸಬಹುದು. ಈ ಮಹತ್ವಪೂರ್ಣವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಕರುಣಾಮಯನಾದಂತಹ ಶ್ರೀನಿವಾಸನು ಸದಾ ಸರ್ವದಾ ನಮ್ಮನ್ನು ಎಲ್ಲ ರೀತಿಯಿಂದಲೂ ರಕ್ಷಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಕೃಪಾಳುವಾದಂತಹ ಪರಮಾತ್ಮನು ದಯಾಳುವಾಗಿ ನಮ್ಮನ್ನು ಆಳಲಿ ಎಂದು ಪ್ರಾರ್ಥಿಸೋಣ. ಶ್ರೀಭೂ ಸಮೇತನಾದಂತಹ ಪರಮಾತ್ಮನ ಆರಾಧನೆ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದಾಗಿ ಪರಿಗಣಿಸಲ್ಪಟ್ಟಿದೆ. ದಾರಿದ್ರ್ಯಾದಿಗಳನ್ನು ದೂರಗೊಳಿಸಿ ಸಂತಾನಗಳನ್ನು ಒದಗಿಸಿಕೊಡುವ ಕಾರುಣ್ಯಮೂರ್ತಿಯಾಗಿ ಕಲ್ಪವೃಕ್ಷವಾಗಿ ಭಕ್ತ ಜನರ ಪಾಲಿಗೆ ಪರಮಾತ್ಮನು ನಿಧಿಯಾಗಿ ವಿಧಿಯಾಗಿ ಎಲ್ಲ ರೀತಿಯಿಂದಲೂ ಕೂಡ ಒದಗಿ ಬಂದಿದ್ದಾನೆ. ವೆಂಕಟಾಚಲ ಮಹಾತ್ಮೆ ಎನ್ನುವಂತಹ ಗ್ರಂಥವು ಶ್ರೀನಿವಾಸನ ಕಾರುಣ್ಯವನ್ನು ವಿಸ್ತಾರವಾಗಿ ವರ್ಣಿಸಿದೆ, ಅವನ ಲೀಲೆಗಳನ್ನು ಅಭಿವರ್ಣಿಸಿದೆ. ಈ ಶ್ರೀನಿವಾಸನ ಒಂದು ವಿಶೇಷವಾದಂತಹ ಆಗಮನ ಮಹತ್ತರವಾದ ಅತ್ಯಂತ ವಿಶೇಷವಾದಂತಹ ಅವತಾರವಾಗಿ ಪರಿಗಣಿಸಲ್ಪಟ್ಟಿದೆ. ಭಾಗವತಾದಿ ಗ್ರಂಥಗಳು ಪ್ರಸ್ತಾವಿಸದೇ ಇರುವಂತಹ ಕಲಿಯುಗದ ಭಕ್ತಜನರನ್ನು ಉದ್ಧರಿಸುವುದಕ್ಕಾಗಿ ಆಗಿಂದಾಗ್ಗೆ ಪರಮಾತ್ಮ ನಿಶ್ಚಯಿಸಿಕೊಂಡಿರುವಂತಹ ಅವತಾರವಾಗಿಯೂ ಕೂಡ ಪರಿಗಣಿಸಲ್ಪಟ್ಟಿದೆ. ಕೇವಲ ಕಲಿಯುಗ ಭಕ್ತಜನರ ಉದ್ಧಾರವೇ ಉದ್ದೇಶವಾಗಿ ಅವರು ಕಲಿಯ ಬಾಧೆಯಿಂದ ಬಳಲಬಾರದು ಎನ್ನುವಂತಹ ಕಾರಣದಿಂದ ಪರಮಾತ್ಮ ಈ ಸಂಕಲ್ಪವನ್ನು ಕೈಗೊಂಡು ಕಲಿಯುಗಾಂತದವರೆಗೆ, ಕಲಿಯುಗವು ಪೂರ್ತಿಯಾಗಿ ಮುಗಿದು ಸತ್ಯಯುಗವು ಪ್ರಾರಂಭವಾಗುವವರೆಗೂ ಕೂಡ ಪರಮಾತ್ಮ ಈ ಭೂಮಿಯಿಂದ ಹೆಜ್ಜೆಯನ್ನು ಕೀಳುವುದಿಲ್ಲ ಎನ್ನುವ ಪ್ರತಿಜ್ಞೆಯನ್ನು ಮಾಡಿ ನಿಂತಿದ್ದಾನೆ. ಆದ್ದರಿಂದಾಗಿ ಈ ತಿರುಮಲ ಕ್ಷೇತ್ರಕ್ಕೆ ವಿಶೇಷವಾದಂತಹ ಮಹತ್ವವಿದೆ. ಶ್ರೀನಿವಾಸನನ್ನು ಭಕ್ತಜನರು ಸಾಕ್ಷಾತ್ ವೈಕುಂಠನಾಥನೆಂದೇ ಭಾವಿಸುತ್ತಾರೆ, ಚಿನ್ಮಯ ಮೂರ್ತಿ ಎಂದು ಭಾವಿಸುತ್ತಾರೆ, ಸಜೀವ ಮೂರ್ತಿ ಎಂದು ಆರಾಧಿಸುತ್ತಾರೆ. ಆ ರೀತಿಯಾದಂತಹ ವಿಶೇಷವಾದ ಪ್ರಭಾವವನ್ನು ನಮ್ಮಲ್ಲಿ ಭಗವಂತ ಉಂಟು ಮಾಡುತ್ತಿದ್ದಾನೆ. ಆ ರೀತಿಯಾದಂತಹ ಭಾವಗಳನ್ನು ನಮ್ಮಲ್ಲಿ ಉಂಟು ಮಾಡುವಂತಹ ನಮ್ಮ ಹೃದಯಾಂತರ್ವರ್ತಿಯಾದಂತಹ ಪರಮಾತ್ಮನನ್ನು ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ವೀಕ್ಷಿಸುತ್ತಿದ್ದೇವೆ. ಕಲಿಯುಗದ ಪ್ರತ್ಯಕ್ಷ ದೇವ ವೆಂಕಟನಾಥ, ವೆಂಕಟರಮಣ ಎನ್ನುವಂತಹ ಕೂಗು ತಿರುಮಲ ಕ್ಷೇತ್ರದಲ್ಲಿ ಮಾರ್ಮೊಳಗುತ್ತಿರುತ್ತದೆ. ಅವನು ಕೇವಲ ಮೂರ್ತಿಯಾಗಿಲ್ಲದೆ ಚಿನ್ಮಯ ಸ್ವರೂಪದಿಂದ ಸಾಕ್ಷಾತ್ ತಾನೇ ತಾನಾಗಿ ನಿಂತಿದ್ದಾನೆ. ಆ ರೀತಿಯಾದಂತಹ ಕ್ಷೇತ್ರ, ಆದಂತಹ ಸ್ಥಾನ ಭೂಮಂಡಲದಲ್ಲಿಲ್ಲ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಎನ್ನುವಂತಹ ಉದ್ಘೋಷಣೆಯನ್ನು ಋಷಿಗಳು ಮಾಡಿದ್ದಾರೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಸರಿಹೋಲುವಂತಹ ಸ್ಥಾನವಾಗಲಿ, ಸರಿಹೋಗುವಂತಹ ಮಹಿಮೆಯಾಗಲಿ ಇನ್ನೊಂದೆಡೆ ಇಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ಅಪಾರವಾದಂತಹ ವೈಭವವನ್ನು ಕಂಡುಕೊಂಡಿದೆ. ಈ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ನಾವೆಲ್ಲರೂ ಕೃತಾರ್ಥರಾಗೋಣ. ಶ್ರೀನಿವಾಸನ ದಿವ್ಯವಾದಂತಹ ವೈಭವವನ್ನು ಅರಿತು ನಾವು ಧನ್ಯರಾಗೋಣ. ಮಂಗಳಮೂರ್ತಿಯಾಗಿ ಈ ಕಾಲದಲ್ಲಿಯೂ ಕೂಡ ಇಷ್ಟೆಲ್ಲ ವೈಭವದಿಂದ ನಡೆಯುವಂತಹ ಕ್ಷೇತ್ರಗಳಲ್ಲಿ ಇದು ಮೊದಲನೆಯ ಕ್ಷೇತ್ರವಾಗಿದೆ, ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಆದ್ದರಿಂದ ಕ್ಷೇತ್ರಗಳಲ್ಲಿ ಹಿರಿದಾದದ್ದು, ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದದ್ದು, ಅತಿ ಹೆಚ್ಚು ಭಕ್ತ ಜನರು ಒಂದು ದರ್ಶಿಸಿಕೊಳ್ಳುವಂತಹ ಸ್ಥಾನ ಈ ವೆಂಕಟಾಚಲ. ದಿನೇ ದಿನೇ ಪ್ರವರ್ಧಮಾನವಾದಂತಹ ವೃದ್ಧಿಯನ್ನು ಹೊಂದುತ್ತಿರುವ ಈ ಮಂಗಳಕರವಾದಂತಹ ಸ್ಥಾನದಲ್ಲಿ ದಿಗ್ದಿಗಂತರಗಳಿಂದ ಬಂದಿರುವಂತಹ ಭಕ್ತ ಜನರು ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಗಳನ್ನು ನಿರ್ವಹಿಸುತ್ತಿದ್ದಾರೆ.
ಈ ಕೋಲಾಟ, ಭಜನೆ ಇವುಗಳೆಲ್ಲವನ್ನು ಮಾಡುವಂತಹ ಭಕ್ತರಿಗೂ ಕೂಡ ಯಾವುದೇ ವಿಧವಾದಂತಹ ಸಮಸ್ಯೆ ಉಂಟಾಗದೇ ಇರುವ ರೀತಿಯಲ್ಲಿ ಎಲ್ಲ ವಿಧವಾದ ವ್ಯವಸ್ಥೆಗಳನ್ನು ಕೂಡ ದೇವಸ್ಥಾನ ಪರಿಕಲ್ಪಿಸಿದೆ. ಆದ್ದರಿಂದ ಇಂತಹ ಶ್ರೇಷ್ಠವಾದಂತಹ ವೈಭವಗಳೊಂದಿಗೆ ನಡೆಯುವ ಶ್ರೀನಿವಾಸನ ಉತ್ಸವವನ್ನು ವೀಕ್ಷಿಸುವುದು ಸದಾ ಸರ್ವದಾ ನೆನಪುಳಿಯುವಂತಹ ಒಂದು ಅದ್ಭುತವಾದಂತಹ ಘಟನೆ. ಆದ್ದರಿಂದ ಇಂತಹ ಮಹತ್ವಪೂರ್ಣವಾದಂತಹ ಸಂಗತಿಯನ್ನು ಮರೆಯಲು ಸಾಧ್ಯವಿಲ್ಲ. ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭ. ಆದ್ದರಿಂದ ಭಕ್ತ ಜನರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಅಚ್ಯುತನನ್ನು ನಾವು ಈ ಸಂದರ್ಭದಲ್ಲಿ ಆರಾಧಿಸಿ ಕೃತಾರ್ಥರಾಗೋಣ. ಗಜವಾಹನದ ಸಂದರ್ಭದಲ್ಲಿ ಗಜಮಾಲೆಯ ಅಲಂಕಾರ ಅಂದರೆ ಬೃಹತ್ತರವಾದಂತಹ ಮಾಲೆಯನ್ನು ಗಜಮಾಲೆ ಎಂದು ಕರೆಯುತ್ತಾರೆ. ಆದ್ದರಿಂದ ಅಂತಹ ವಿವಿಧ ಪುಷ್ಪಗಳಿಂದ ಹೆಣೆಯಲ್ಪಟ್ಟಿರುವಂತಹ ಗಜಮಾಲೆಯಿಂದ ಶ್ರೀನಿವಾಸನನ್ನು ಅಲಂಕರಿಸಿದ್ದಾರೆ. ಇದು ಈ ವಿಶೇಷತೆಗಳಲ್ಲಿ ಒಂದಾಗಿದೆ. ಆದ್ದರಿಂದ ಈ ಮಹತ್ವಪೂರ್ಣವಾದಂತಹ ಸಂದರ್ಭದಲ್ಲಿ ಶ್ರೀನಿವಾಸನ ದಿವ್ಯ ಸಾನ್ನಿಧ್ಯದಲ್ಲಿ ಸಕಲ ಲೋಕ ರಕ್ಷಕನಾಗಿರುವಂತಹ ಪರಮಾತ್ಮನ ಪಾದತಳದಲ್ಲಿ ನಾವೆಲ್ಲರೂ ಕೂಡ ಶ್ರೀನಿವಾಸನನ್ನು ವೀಕ್ಷಿಸಿ ರಕ್ಷಿಸಿ ಎಂದು ಪ್ರಾರ್ಥಿಸುತ್ತಾ ಕೃತಾರ್ಥರಾಗೋಣ. ಸಕಲ ಲೋಕಗಳ ಒಡೆಯನಾಗಿರುವಂತಹ ಪರಮಾತ್ಮನು ನಮ್ಮ ಅಂತರಂಗದ ಮಾಲಿನ್ಯವನ್ನು ಹೋಗಲಾಡಿಸಿ ಮಂಗಳವನ್ನು ಉಂಟು ಮಾಡಲಿ. తెలిసిన వారికి దేవుడితడే, తెలిసిన వారికి దేవుడితడే, బలవని దుష్టుల వాదములేలా, తెలిసిన వారికి దేవుడితడే, బలవని దుష్టుల వాదములేలా, తెలిసిన వారికి దేవుడితడే. పురుషుల లోపల పురుషోత్తముడు, నరులలోన నారాయణుడు, పురుషుల లోపల పురుషోత్తముడు, నరులలోన నారాయణుడు. పరదైవములకు పరమేశ్వరుడు, పరదైవములకు పరమేశ్వరుడు, వరుసముడులకెవ్వరో ఇతడు, పరదైవములకు పరమేశ్వరుడు, వరుసముడులకెవ్వరో ఇతడు, తెలిసిన వారికి దేవుడితడే, బలవని దుష్టుల వాదములేలా, తెలిసిన వారికి దేవుడితడే. పలు బ్రహ్మలకును పరబ్రహ్మము, మరయునీశులకు మహేశుడితడు, పలు బ్రహ్మలకును పరబ్రహ్మము, మరయునీశులకు మహేశుడితడు. ఇలనాత్మలలో ఇడు పరమాత్ముడు,
దేవుడితడే బలవని దుష్టుల వాదములేలా తెలిసిన వారికి దేవుడితడే. వేదంబులలో వేదాంత వేద్యుడు సోన్యాచకరిగా చూచో ఆది మూలము. వేదంబులలో వేదాంత వేద్యుడు సోన్యాచకరిగా చూచో ఆది మూలము. ఈ దశ శ్రీ వెంకటేశుడెందరికి, ఈ దశ శ్రీ వెంకటేశుడెందరికి గాలిలి మధులను కైగొనడిదడు. ఈ దశ శ్రీ వెంకటేశుడెందరికి గాలిలి మధులను కైగొనడిదడు. తెలిసిన వారికి దేవుడితడే వలవని దుష్టుల వాదములేలా తెలిసిన వారికి దేవుడితడే వలవని దుష్టుల వాదములేలా తెలిసిన వారికి దేవుడితడే. ಮಂಗಳಮಯನಾದಂತಹ ಶ್ರೀನಿವಾಸನ ಗಜವಾಹನ ಸೇವೆ ಮುಂದುವರೆದಿದೆ. ಉತ್ತರ ರಥಬೀದಿಯಲ್ಲಿ ಪರಮಾತ್ಮ ಹೆಜ್ಜೆಯನ್ನು ಇಡುತ್ತಿದ್ದಾನೆ. ದೇವಾಲಯವನ್ನು ಸಮೀಪಿಸುತ್ತಿದ್ದಂತೆಯೇ ಭಕ್ತಜನರು ಇನ್ನಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಆ ದರ್ಶನವನ್ನು ಪಡೆಯುವುದಕ್ಕೆ ತಮ್ಮ ಉತ್ಸಾಹವನ್ನು ತೋರುತ್ತಾರೆ. ಯಾಕೆಂದರೆ ವಾಹನ ಮುಗಿಯುತ್ತಿದೆ, ಮತ್ತೆ ಭಗವಂತನನ್ನು ವೀಕ್ಷಿಸುವುದು ಸಾಧ್ಯವಾಗದೇ ಇರಬಹುದು ಎನ್ನುವ ದೃಷ್ಟಿಯಲ್ಲಿ ಮತ್ತೆ ಮತ್ತೆ ಬಂದು ಆ ಪರಮಾತ್ಮನನ್ನು ನಮಸ್ಕರಿಸುತ್ತಾರೆ. ಆದ್ದರಿಂದಾಗಿ ವಾಹನ ಸೇವೆ ಸ್ವಲ್ಪ ಕಾಲ ವೇಗವಾಗಿ ನಡೆದರೂ ಕೂಡ ಕೊನೆಗೆ ಅದು ನಿಧಾನಗತಿಯನ್ನು ಪಡೆದುಕೊಳ್ಳುತ್ತದೆ. ನೂರಾರು ಜನರು ಆ ವಾಹನ ಸೇವೆಯ ಸಮೀಪಕ್ಕೆ ಬಂದು ಭಗವದ್ ದರ್ಶನವನ್ನು ಮಾಡಿಕೊಳ್ಳುವಂತಹ ಅವಕಾಶವನ್ನು ದೇವಸ್ಥಾನ ಈ ರೀತಿಯಾದಂತಹ ಸ್ಥಾನಗಳಲ್ಲಿ ಕಲ್ಪಿಸಿದೆ. ತಿರುಮಲ ಕ್ಷೇತ್ರದಲ್ಲಿ ಸಾರ್ವಜನಿಕರು ರಥಬೀದಿಗೆ ಇಳಿದು ದರ್ಶನ ಮಾಡಿಕೊಳ್ಳುವಂತಹ ಅವಕಾಶ ಕಡಿಮೆ. ಆದರೂ ಕೂಡ ಭಗವಂತನ ಸಮೀಪದ ವಾಹನ ಸೇವೆಗೆ ತೆರಳುವಂತಹ ಅವಕಾಶವನ್ನು ಇತ್ತೀಚಿನ ದಿನಗಳಲ್ಲಿ ಮಾಡುತ್ತಿದ್ದಾರೆ. ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಆ ರೀತಿಯಾದಂತಹ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಆ ರೀತಿಯಾಗಿ ಆ ಭಗವಂತನನ್ನು ಸಮೀಪಿಸುವಂಥ ಅವಕಾಶವನ್ನು ಭಕ್ತಜನರಿಗೆ ತಿರುಮಲ ಕ್ಷೇತ್ರದಲ್ಲಿಯೂ ಕೂಡ ಕೊಡುತ್ತಿದ್ದಾರೆ. ಸ್ಥಾನಿಕವಾದಂತಹ ದೇವಾಲಯಗಳಲ್ಲಿ ವಿಶೇಷವಾಗಿ ಎಲ್ಲ ಭಕ್ತರು ಕೂಡ ಸುಲಭವಾಗಿ ಆ ಭಗವಂತನ ದರ್ಶನವನ್ನು ಪಡೆದುಕೊಳ್ಳಬಹುದು. ಯಾವುದೇ ವಿಧವಾದಂತಹ ನಿರ್ಬಂಧಗಳು ಕೂಡ ಅದರಲ್ಲಿ ವಿಧಿಸಲ್ಪಟ್ಟಿರುವುದಿಲ್ಲ. ಆದರೆ ವ್ಯವಸ್ಥೆಯ ದೃಷ್ಟಿಯಿಂದ ಯಾರಿಗೂ ಯಾವ ರೀತಿಯಾದಂತಹ ತೊಡಕು ಉಂಟಾಗಬಾರದು ಎನ್ನುವ ರೀತಿಯಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನು ದೇವಸ್ಥಾನದ ಸಿಬ್ಬಂದಿಗಳು ಆಗಿಂದಾಗ್ಗೆ ನಿರ್ವಹಿಸುತ್ತಾರೆ. ಆ ರೀತಿಯಾದಂತಹ ವಿಶೇಷವಾದಂತಹ ವೈಭವವನ್ನು ನಾವು ನೋಡಬಹುದು. ಇದೀಗ ವಿಶೇಷವಾಗಿ ಸ್ವಾಮಿ ಪುಷ್ಕರಣಿ ನೀರಾಜನಾದಿ ಪ್ರಕ್ರಿಯೆಗಳನ್ನು ನಿರ್ವಹಿಸುವಂತಹ ಸಂದರ್ಭ. ಯಾಕೆಂದರೆ ದೇವಾಲಯದ ಮುಂದೆ ಇರುವಂತಹ ಸ್ವಾಮಿ ಪುಷ್ಕರಣಿಗೆ ರಾತ್ರಿಯ ಸಮಯದಲ್ಲಿ ನೀರಾಜನವನ್ನು ಮಾಡುವುದು ತಿರುಮಲ ಕ್ಷೇತ್ರದಲ್ಲಿ ನಡೆಯುವಂತಹ ಆಚಾರಗಳಲ್ಲಿ ಒಂದು. ಅದನ್ನು ಅನುಸರಿಸಿಕೊಂಡು ಈ ಕ್ಷೇತ್ರದಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ. ಭಗವಂತನು ಆ ಪ್ರಾಕಾರವನ್ನು ದಾಟಿ ಒಳಪ್ರವೇಶಿಸಿದ ಮರುಕ್ಷಣದಲ್ಲಿ ಎಡಭಾಗದಲ್ಲಿ ಆಂಜನೇಯನ ದೇವಾಲಯ ಹಾಗೂ ಅದರ ಪಕ್ಕದಲ್ಲಿ ಸ್ವಾಮಿ ಪುಷ್ಕರಣಿಯ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಜಲಾಶಯವಿದೆ. ಆದ್ದರಿಂದಾಗಿ ಇಲ್ಲಿಯೂ ಕೂಡ ಆ ರೀತಿಯಾದಂತಹ ಒಂದು ಸೇವೆಯನ್ನು ಸಲ್ಲಿಸುವಂತಹ ಒಂದು ಆಚಾರ ಕಂಡುಬರುತ್ತದೆ.
ಆ ರೀತಿಯಾಗಿ ತಿರುಮಲ ಕ್ಷೇತ್ರವನ್ನು ಹೋಲುವ ರೀತಿಯಲ್ಲಿ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳು ಕೂಡ ಈ ಸ್ಥಾನದಲ್ಲಿಯೂ ಕೂಡ ನಡೆದು ಬರುವುದನ್ನು ನಾವು ಗಮನಿಸಬಹುದಾಗಿದೆ. ಈ ವಾಹನ ಸೇವೆಗಳು ಪ್ರಾರಂಭವಾಗುವುದಕ್ಕಿಂತಲೂ ಮುಂಚಿತವಾಗಿ ಬ್ರಹ್ಮೋತ್ಸವದ ಸಿದ್ಧತೆಯ ಭಾಗವಾಗಿ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳನ್ನು ಕೂಡ ಪರಿಷ್ಕರಿಸಲಾಗುತ್ತದೆ. ಅದೇ ರೀತಿಯಲ್ಲಿ ದೇವರ ಸೇವೆಗೆ ಬಳಸುವಂತಹ ವಾಹನಗಳನ್ನು ಕೂಡ ಸಜ್ಜುಗೊಳಿಸಲಾಗುತ್ತದೆ. ಅವುಗಳಿಗೆ ಬೇಕಾದಂತಹ ಎಲ್ಲ ವಿಧವಾದಂಥ ಸಿದ್ಧತೆಗಳನ್ನು ಮಾಡುವುದರ ಜೊತೆಗೆ ಅವುಗಳನ್ನು ಶುದ್ಧಗೊಳಿಸಿ ಅತ್ಯಂತ ಶೋಭಾಯಮಾನವಾದಂಥ ರೀತಿಯಲ್ಲಿ ಕಂಗೊಳಿಸುವಂತೆ ಮಾಡುತ್ತಾರೆ. ಅದೇ ರೀತಿಯಲ್ಲಿ ದೇವಸ್ಥಾನದ ಎಲ್ಲ ವಿಧವಾದಂಥ ವಿಭಾಗಗಳಲ್ಲಿಯೂ ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು 1-2 ತಿಂಗಳುಗಳಿಂದಲೇ ನಿರ್ವಹಿಸಿಕೊಂಡು ಬರುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ತಮ್ಮ ತಮ್ಮ ಸಿದ್ಧತೆಗಳನ್ನು ಕೈಗೊಳ್ಳುತ್ತಾರೆ. ಆ ಎಲ್ಲ ಸಮನ್ವಯಗಳೊಂದಿಗೆ ಈ ಸೇವೆ ಅತ್ಯಂತ ವೈಭವಪೇತವಾಗಿ ನಡೆಯುತ್ತದೆ. ಆದ್ದರಿಂದ ಇಂತಹ ಮಹತ್ವಪೂರ್ಣವಾದಂತಹ ಸ್ಥಾನದಲ್ಲಿ ನಡೆಯುವ ಈ ಉತ್ಸವ ಭಕ್ತ ಜನರಿಗೆ ಆನಂದವನ್ನು ಉಂಟು ಮಾಡುತ್ತದೆ, ಸಂತೋಷವನ್ನು ಉಂಟು ಮಾಡುತ್ತದೆ. ಇಲ್ಲಿನ ವ್ಯವಸ್ಥೆಯೂ ಕೂಡ ಹಿತಕರವಾಗಿ ಎಲ್ಲ ಭಕ್ತರಿಗೂ ಅನುಕೂಲದಾಯಕವಾಗಿರುತ್ತದೆ. ಅಂತಹ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಈ ಗಜವಾಹನ ಸೇವೆಯ ಸಂದರ್ಭದಲ್ಲಿ ಆನೆಯು ಭಗವಂತನಿಗೆ ತನ್ನ ಸೊಂಡಿಲನ್ನು ಎತ್ತಿ ನಮಸ್ಕರಿಸುತ್ತಿರುವಂತಹ ಒಂದು ದೃಶ್ಯವನ್ನು ಕೂಡ ತಾವು ಕಾಣಬಹುದು. ಆ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳನ್ನು ಕೂಡ ಒಂದು ಕ್ರಮಬದ್ಧವಾಗಿ ನಿರ್ವಹಿಸುವುದು ಇಲ್ಲಿನ ವಿಶೇಷತೆಗಳಲ್ಲಿ ಒಂದಾಗಿದೆ. ಪರಮಾತ್ಮನು ಅತ್ಯಂತ ವೈಭವಪೇತವಾದಂತಹ ರೀತಿಯಲ್ಲಿ ಇಂದು ವಿರಾಜಮಾನನಾಗಿದ್ದಾನೆ. ಆ ಭಗವಂತನ ವಸ್ತ್ರ ವಿಶೇಷವನ್ನು ತಾವು ಗಮನಿಸಬಹುದು. ಆ ಉತ್ತರೀಯದ ಮೇಲೆಯೇ ಅನೇಕ ವಿಧವಾದಂತಹ ಮುದ್ರೆಗಳನ್ನು ಚಿಹ್ನಿಸಿದ್ದಾರೆ. ಆ ರೀತಿಯಾದಂತಹ ಕಲೆಗಳಿಗೂ ಕೂಡ ಈ ಉತ್ಸವವು ಆಧಾರಭೂತವಾದಂತಹ ಸ್ಥಾನವಾಗಿದೆ. ಅದೇ ರೀತಿಯಲ್ಲಿ ಹೂವಿನ ಅಲಂಕಾರಗಳು, ವಸ್ತ್ರದ ಅಲಂಕಾರ, ಆಭರಣಗಳ ಅಲಂಕಾರ, ಹೀಗೆ ಪ್ರತಿಯೊಂದರಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಕಲೆಗೆ ಅದನ್ನು ಪ್ರದರ್ಶಿಸುವುದಕ್ಕೆ ಅವಕಾಶವಿದೆ. ಆದ್ದರಿಂದ ಆಯಾ ವಿಷಯಗಳಲ್ಲಿ ನೈಪುಣ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳು ಆ ರೀತಿಯ ಕಾರ್ಯಗಳನ್ನು ಸಾಧಿಸುತ್ತಾರೆ. ಒಟ್ಟಾರೆ ಎಲ್ಲರೂ ಸೇರಿ ನಡೆಸುವಂತಹ ಉತ್ಸವ ಇದು. ಆದ್ದರಿಂದ ಅಂತಹ ಮಹತ್ವಪೂರ್ಣವಾದಂತಹ ವೈಭವವನ್ನು ಗಮನಿಸಿಕೊಳ್ಳುವಂತಹ ಅದ್ಭುತವಾದಂತಹ ಅವಕಾಶ ನಮಗೆ ಪ್ರಾಪ್ತವಾಗುತ್ತಿದೆ. ಈ ಮಹತ್ವಪೂರ್ಣವಾದಂತಹ ವೈಭವವನ್ನು ನಾವಿದೀಗ ವೀಕ್ಷಿಸಬಹುದು. ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಒಂದು ಮಂಗಳಕರವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ಕೃತಾರ್ಥರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯವಾದಂತಹ ಒಂದು ವೈಭವವನ್ನು ಕಂಡು ನಾವೆಲ್ಲರೂ ಕೂಡ ಆನಂದಭರಿತರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ಪರಿಪೂರ್ಣವಾದಂತಹ ಕೃಪೆ ನಮಗೆಲ್ಲರಿಗೂ ಅತ್ಯಂತ ಮುಖ್ಯವಾದದ್ದು. ಲೋಕ ರಕ್ಷಕನಾದಂತಹ ಪರಮಾತ್ಮನಿಗೆ ಭಕ್ತ ಜನರೆಲ್ಲರೂ ಭಕ್ತಿಭಾವದಿಂದಲೂ ಉತ್ಸಾಹದಿಂದಲೂ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಆದ್ದರಿಂದ ಆ ಪರಮಾತ್ಮನ ದಿವ್ಯವಾದಂತಹ ಸನ್ನಿಧಿಯಲ್ಲಿ ಈ ಉತ್ಸವವು ಅತ್ಯಂತ ಉತ್ಸಾಹದಾಯಕವಾಗಿ ನಡೆಯುತ್ತದೆ, ಅತ್ಯಂತ ಆನಂದದಾಯಕವಾಗಿ ನಡೆಯುತ್ತದೆ, ಅತ್ಯಂತ ವಿಶೇಷವಾದಂತಹ ರೀತಿಯಲ್ಲಿ ನಡೆಯುವುದನ್ನು ನಾವು ಗಮನಿಸಬಹುದು. ಎಲ್ಲರೂ ಕೂಡ ತಮ್ಮ ತಂಡದೊಂದಿಗೆ ಸಮನ್ವಯತೆಯಿಂದ ತಮ್ಮ ತಮ್ಮ ಕಲಾ ಪ್ರದರ್ಶನಗಳನ್ನು ಮಾಡುವುದನ್ನು ಕೂಡ ತಾವು ಗಮನಿಸಬಹುದಾಗಿದೆ. ಈ ಮಹತ್ವಪೂರ್ಣವಾದಂತಹ ಸ್ಥಾನದಲ್ಲಿ ಆ ಭಗವಂತನ ದಿವ್ಯವಾದಂತಹ ವಾಹನ ಸೇವೆಯ ಪ್ರತಿಯೊಂದು ವಸ್ತು ವಿಶೇಷಗಳನ್ನು ಕೂಡ ತಾವು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಆ ರೀತಿಯಾದಂತಹ ಅವಕಾಶ ಇಲ್ಲಿ ಪ್ರಾಪ್ತವಾಗುತ್ತಿದೆ ಎನ್ನುವುದನ್ನು ನಾವು ಗಮನಿಸಬಹುದು. ಈ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಒಂದು ಅದ್ಭುತವಾದಂತಹ ಒಂದು ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ, ಕೃತಾರ್ಥರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ಪರಿಪೂರ್ಣವಾದಂತಹ ಕೃಪೆ ಸಮಸ್ತ ಭಕ್ತ ಜನರಿಗೆ ಆನಂದೋತ್ಸಾಹಗಳನ್ನು ತುಂಬುತ್ತದೆ. ಕಲಿಯ ಬಾಧೆಯಿಂದ ಮುಕ್ತರಾಗಲು ಇರುವಂತಹ ರಾಜಮಾರ್ಗವೆಂದು ಇದನ್ನು ಪರಿಗಣಿಸಲಾಗಿದೆ.
ಯಾರು ಹರಿಕೀರ್ತನೆಯನ್ನು ಮಾಡುತ್ತಾರೆಯೋ ಅಂಥವರಿಗೆ ಕಲಿಯ ಬಾಧೆ ಇರುವುದಿಲ್ಲ. ಯಾರು ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆಯೋ ಅಂಥವರ ಹಿಂದೆ ಕಲಿಯು ಬೀಳುವುದಿಲ್ಲ. ಆದ್ದರಿಂದಾಗಿ ಈ ದುಷ್ಟ ಪ್ರಭಾವಗಳಿಂದ ದೂರವಿರಲು, ಸತ್ಸಂಕಲ್ಪಗಳನ್ನು ಕೈಗೊಳ್ಳಲು, ಎಲ್ಲ ವಿಧವಾದಂತಹ ಶುಭಗಳನ್ನು ಆರಾಧಿಸಿ ಆಶ್ರಯಿಸಿ ಎಲ್ಲ ವಿಧವಾಗಿಯೂ ಕೂಡ ಅತ್ಯಂತ ಆನಂದದಿಂದ ಜೀವನವನ್ನು ನಿರ್ವಹಿಸಲು ಇದು ಅತ್ಯಂತ ಮುಖ್ಯವಾದಂತಹ ಸಂದರ್ಭ. ಈ ಮಹತ್ವಪೂರ್ಣವಾದಂತಹ ಸಂದರ್ಭವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ಪರಿಪೂರ್ಣವಾದಂತಹ ಕೃಪೆಯನ್ನು ಪಡೆದು ಕೃತಕೃತ್ಯರಾಗೋಣ. ಈ ವಾಹನ ಸೇವಾ ವಿಧಿಯ ಸಂದರ್ಭದಲ್ಲಿ ಆ ಗಜವಾಹನದ ಸಮೀಪ ದರ್ಶನವನ್ನು ಮಾಡಿಕೊಳ್ಳುವಂಥ ಅವಕಾಶ ಪ್ರಾಪ್ತವಾಗುತ್ತಿದೆ. ಬೆಳ್ಳಿಯ ಕವಚದಿಂದ ಕೂಡಿರುವಂತಹ ಈ ಒಂದು ಆಕೃತಿಯನ್ನು ವೀಕ್ಷಿಸುತ್ತಿದ್ದೀರಿ. ಸಾಧಾರಣವಾಗಿ ಕಾಷ್ಟದ ಆಕೃತಿಯನ್ನು ಮೊದಲು ನಿರ್ಮಿಸಿ ಅದರ ಮೇಲೆ ಬೇರೆ ಬೇರೆ ಲೋಹಗಳ ಆಚ್ಛಾದನವನ್ನು ಇರಿಸುವುದರ ಮೂಲಕ ವಾಹನಗಳನ್ನು ಸಿದ್ಧಪಡಿಸುತ್ತಾರೆ. ಹೀಗೆ ಈ ವಾಹನಗಳ ಸಿದ್ಧತೆಯು ಕೂಡ ಒಂದು ವಿಶೇಷವಾದಂತಹ ಪ್ರಾಚೀನವಾದಂತಹ ಕಲೆಯಾಗಿದೆ. ಆ ರೀತಿಯಾಗಿ ಭಗವಂತನ ಸೇವೆಗೆ ಈ ರೀತಿಯ ಅನೇಕ ವಿಧವಾದ ಸಿದ್ಧತೆಗಳನ್ನು ಕೈಗೊಳ್ಳುವುದನ್ನು ನಾವು ಗಮನಿಸಬಹುದು. ಈ ಮಹತ್ವಪೂರ್ಣವಾದಂತಹ ವಾಹನ ಸೇವಾ ವಿಧಿ ಅಲಬ್ರಹ್ಮಾದುಲ ಕಣಗದಿದಿ ಗೆಲುವಗವಸಮಾ ಕೇಶವಮಾಕು ಗೆಲುವಗವಸಮಾ ಕೇಶವಮಾಕು ಅಲಬ್ರಹ್ಮಾದುಲ ಕಣಗದಿದಿ ಗೆಲುವಗವಸಮಾ ಕೇಶವಮಾಕು ಗೆಲುವಗವಸಮಾ ಕೇಶವಮಾಕು పాపము మనసున భారకమానదు కోపము మానగకూడదు పాపము మనసున భారకమానదు కోపము మానగకూడదు ఏ పునదేహం వెన్నాళ్ళు మోచిన దీపుల ఇదియా దేహపు గుణము అలబ్రహ్మాదుల కణగదిది గెలువగవసమా కేశవమాకు గెలువగవసమా కేశవమాకు అటు నానాటికి కాకలు మానవు కాంతలేక ఆకలి తీరదు అటు నానాటికి కాకలు మానవు కాంతలేక మాకు వంటి జన్మము గల కాలము చీకటి దేహపు చిత్తపు గుణము చీకటి దేహపు చిత్తపు గుణము అలబ్రహ్మాదుల కణగదిది గెలువగవసమా కేశవమాకు గెలువగవసమా కేశవమాకు నీవు
నొసగినదే నిర్మల దేహము నీవే నా నేర్పు నేరములు శ్రీ వెంకటేశుడ దిగి నీ శరణని శ్రీ వెంకటేశుడ దిగి నీ శరణని దీవెన పొందితి దేహపు గుణము అల బ్రహ్మాదుల కణగదిది గెలువగ వశమా కేశవమాకు గెలువగ వశమా కేశవమాకు గెలువగ వశమా కేశవమాకు గెలువగ వశమా కేశవమాకు ಗಜವಾಹನ ಸೇವಾ ವೈಭವವನ್ನು ವೀಕ್ಷಿಸುತ್ತಿದ್ದೀರಿ. ವಾಹನ ಸೇವೆ ದೇವಾಲಯದ ಪ್ರಾಂಗಣವನ್ನು ಪ್ರವೇಶಿಸುವಂತಹ ಸಂದರ್ಭ ಸನ್ನಿಹಿತವಾಗಿದೆ. ಅನೇಕ ವಿಧವಾದಂತಹ ವಿಶೇಷವಾದಂತಹ ಚಿಹ್ನೆಗಳೊಂದಿಗೆ ಭಗವಂತನನ್ನು ಅಲಂಕರಿಸಿದ್ದಾರೆ. ಅಷ್ಟೇ ಉತ್ಸಾಹ ಉಲ್ಲಾಸಗಳಿಂದ ಅನೇಕರು ಈ ಒಂದು ಕಲಾನೃತ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಬೇರೆ ಬೇರೆ ಪ್ರಾಂತದಿಂದ ಬಂದವರು, ಬೇರೆ ಬೇರೆ ಊರಿನಿಂದ ಬಂದವರು ಕೂಡ ಈ ಉತ್ಸವಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವುದನ್ನು ತಾವು ಗಮನಿಸಬಹುದು. ಇಂತಹ ಮಂಗಳಕರವಾದಂತಹ ವೈಭವ ಸದಾ ಸರ್ವದಾ ಸಮಸ್ತ ಭಕ್ತಜನರಿಗೆ ಆನಂದೋತ್ಸಾಹಗಳನ್ನು ತುಂಬುತ್ತದೆ. ಮಂಗಳಕರವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಶ್ರೀ ಶ್ರೀನಿವಾಸ ಕೃಪಾಪಾತ್ರರಾಗಿ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆದು ಧನ್ಯರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ಪರಿಪೂರ್ಣವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಸದಾ ಪ್ರಾಪ್ತವಾಗಲಿ, ಮಂಗಳೋದಯವಾಗಲಿ ಎಂದು ಪ್ರಾರ್ಥಿಸೋಣ. ಯಾಕೆಂದರೆ ಉತ್ಸವಗಳು ನಮ್ಮ ಮನಸ್ಸಿನಲ್ಲಿ ವಿಶೇಷವಾದಂತಹ ಒಂದು ಭಾವಗಳನ್ನು ಉಂಟು ಮಾಡುತ್ತವೆ, ಭಕ್ತಿಯನ್ನು ಜಾಗೃತಗೊಳಿಸುತ್ತವೆ, ಆಧ್ಯಾತ್ಮಿಕ ಚಿಂತನೆಯನ್ನು ಹೆಚ್ಚಿಸುತ್ತವೆ, ಮನಸ್ಸನ್ನು ನಿರ್ಮಲಗೊಳಿಸುತ್ತವೆ. ಹೀಗೆ ಅನೇಕ ವಿಧವಾದಂತಹ ಫಲವನ್ನು ಕೊಡುವಂತಹ ಕಲ್ಪವೃಕ್ಷವಾಗಿ ಇದನ್ನು ಭಾವಿಸಬಹುದು. ಎಲ್ಲರೂ ತೊಡಗಿಕೊಳ್ಳಬಹುದಾದಂತಹ ಒಂದು ಮಹತ್ವಪೂರ್ಣವಾದಂತಹ ಪರ್ವದಿನ ಇದಾಗಿದೆ. ಅಷ್ಟಲ್ಲದೆ ಇಂತಹ ಗ್ರಾಮಗಳಲ್ಲಿ ವಿಶೇಷವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನದಾದಂತಹ ಮಹತ್ವವಿರುತ್ತದೆ. ಎಲ್ಲರೂ ಕೂಡ, ಬಂಧುಬಾಂಧವರು ಕೂಡ ದೂರದಲ್ಲಿ ಇರುವವರು ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ತಮ್ಮ ಮನೆಗೆ ಬಂದು ತಮ್ಮ ಊರಿನ ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಇಂತಹ ಮಹತ್ವಪೂರ್ಣವಾದಂತಹ ಸ್ಥಾನವನ್ನು ಪಡೆದಿರುವಂತಹ ಉತ್ಸವಗಳಲ್ಲಿ ಇದು ಒಂದಾಗಿದೆ. ಈ ವಾಹನ ಸೇವಾ ವಿಧಿ ವೈಭವದಲ್ಲಿ ಭಕ್ತಜನರೆಲ್ಲರ ಜಯಘೋಷದೊಂದಿಗೆ ಶ್ರೀ ಶ್ರೀನಿವಾಸನು ಮುಂದೆ ಹೆಜ್ಜೆಯನ್ನು ಇಡುತ್ತಾ ದೇವಾಲಯದ ರಥಬೀದಿಗಳನ್ನು ಕ್ರಮಿಸಿ ಪ್ರದಕ್ಷಿಣಾಕಾರವಾಗಿ ದೇವಾಲಯದ ಪ್ರಾಂಗಣದತ್ತ ಹೆಜ್ಜೆಯನ್ನು ಇಡುತ್ತಿದ್ದಾನೆ. ಆ ಪರಮಾತ್ಮನ ದಿವ್ಯವಾದಂತಹ ಸ್ವಾಗತವನ್ನು ಭಕ್ತಜನರು ದೇವಾಲಯ ಪ್ರಾಂಗಣದಲ್ಲಿ ನಿರ್ವಹಿಸುತ್ತಿದ್ದಾರೆ. ವಿಶೇಷವಾದಂತಹ ಎತ್ತರವಾದಂತಹ ಗೋಪುರದಿಂದ ಕೂಡಿರುವ ಸುವರ್ಣ ಕಲಶಗಳಿಂದ ವಿರಾಜಿತವಾಗಿರುವಂತಹ ಮಹತ್ವಪೂರ್ಣವಾದಂತಹ ಒಂದು ದೇವಾಲಯ ಇದಾಗಿದೆ. ಈ ಒಂದು ಮಂಗಳಕರವಾದಂತಹ ಸ್ಥಾನದಲ್ಲಿ ಪರಮಾತ್ಮ ಇದೀಗ ಪೂರ್ವ ರಥ ಬೀದಿಗೆ ಮುಖ ಮಾಡಿದ್ದಾನೆ.
ಆ ಪೂರ್ವ ರಥಬೀದಿಯತ್ತ ಹೆಜ್ಜೆಯನ್ನು ಇಡುತ್ತಿರುವಂತಹ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಶ್ರೀ ಶ್ರೀನಿವಾಸನ ಕೃಪೆ ನಮಗೆಲ್ಲರಿಗೂ ಕೂಡ ಸರ್ವ ವಿಧವಾದಂತಹ ಆನಂದವನ್ನು ಉಂಟು ಮಾಡಲಿ. ಮಹಾಲಕ್ಷ್ಮಿಯು ಕಮಲ ಹಸ್ತಳಾಗಿ ವಿರಾಜಮಾನಳಾಗಿದ್ದಾಳೆ. ಪದ್ಮಾವತಿ ಎಂದು ಸಾಧಾರಣವಾಗಿ ಈ ಸ್ಥಾನದಲ್ಲಿ ಗುರುತಿಸಲಾಗುತ್ತದೆ. ಪದ್ಮದಲ್ಲಿ ಆವಿರ್ಭವಿಸಿದವಳು, ಪದ್ಮದಲ್ಲಿ ಆಸೀನಳಾಗಿರುವವಳು, ಪದ್ಮಗಳನ್ನು ತನ್ನ ಕರಕಮಲಗಳಲ್ಲಿ ಧಾರಣೆ ಮಾಡಿದವಳು, ಪದ್ಮದ ಸುಗಂಧವನ್ನು ಹೊಂದಿದವಳು. ಈ ರೀತಿಯಾದಂತಹ ಒಂದು ವಿಶೇಷತೆಗಳೊಂದಿಗೆ ಕೂಡಿರುವಂತಹ ಜಗನ್ಮಾತೆಯ ಹಿನ್ನೆಲೆಯಲ್ಲಿ ಪರಮಾತ್ಮ ಆ ಸ್ಥಾನಕ್ಕೆ ಆಗಮಿಸಿರುವುದು ಇನ್ನಷ್ಟು ಆಕರ್ಷಣೀಯವೂ ಆಗಿದೆ, ಆನಂದದಾಯಕವೂ ಆಗಿದೆ. ಸಮಸ್ತ ವಿಧವಾದಂತಹ ಆನಂದವನ್ನು ಉಂಟು ಮಾಡುವಂತಹ ಮಹತ್ವಪೂರ್ಣವಾದ ಸ್ಥಾನವಾಗಿರುವಂತಹ ಈ ಸ್ಥಾನದಲ್ಲಿ ಪರಮಾತ್ಮನನ್ನು ವೀಕ್ಷಿಸುತ್ತಾ ಕೃತಾರ್ಥರಾಗೋಣ. ಆ ಪರಮಾತ್ಮನನ್ನು ಪರಿಪೂರ್ಣವಾದಂತಹ ದೃಷ್ಟಿಯಿಂದ ವೀಕ್ಷಿಸುತ್ತಾ ಧನ್ಯರಾಗೋಣ. ಜಗದೊಡೆಯನು ಸಮಸ್ತ ಲೋಕಕ್ಕೆ ಐಶ್ವರ್ಯವನ್ನು, ಸಮೃದ್ಧಿಯನ್ನು, ಶಾಂತಿಯನ್ನು ಒದಗಿಸಿಕೊಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಆ ಪರಮಾತ್ಮನ ವಾಹನ ಸೇವಾವಿಧಿ ಪೂರ್ವರಥ ಬೀದಿಯ ಪ್ರಾರಂಭದಲ್ಲಿ ಗೋಚರವಾಗುತ್ತಿದೆ. ದೇವಾಲಯದ ಮಹಾಗೋಪುರದ ಮುಂಗಡೆಯಲ್ಲಿ ಇರುವಂತಹ ರಥಬೀದಿಯನ್ನು ಪೂರ್ವ ರಥಬೀದಿ ಎಂದು ಗುರುತಿಸುತ್ತೇವೆ. ಆ ರೀತಿಯಾಗಿ ಸ್ವಾಮಿ ಪುಷ್ಕರಣಿಯ ತಟದಲ್ಲಿ ಶ್ರೀನಿವಾಸನು ವಿರಾಜಮಾನನಾಗಿರುವಂತೆ ವಿಹಾರವನ್ನು ಮಾಡುವಂತೆ ಇಲ್ಲಿಯೂ ಕೂಡ ಪುಷ್ಕರಣಿಯ ತೀರದಲ್ಲಿ ಕಲ್ಯಾಣ ವೆಂಕಟೇಶ್ವರನು ಗಜವಾಹನಾಧಿರೂಢನಾಗಿ ಅತ್ಯಂತ ವಿಶೇಷವಾದಂತಹ ವೈಭವಗಳೊಂದಿಗೆ ಮುಂದುವರಿಯುತ್ತಿದ್ದಾನೆ. ಆ ಮಹಾಲಕ್ಷ್ಮಿಯು ಪದ್ಮಾವತಿಯಾಗಿ ಅವತರಿಸಿದ ಶುಭ ವೇಳೆಯಲ್ಲಿ ಈ ಭೂಮಂಡಲವು ಸಕಲ ವಿಧವಾದಂತಹ ಸೌಖ್ಯವನ್ನು ಪಡೆದುಕೊಳ್ಳುತ್ತಿದೆ. ಈ ಮಹತ್ವಪೂರ್ಣವಾದಂತಹ ವೈಭವವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಈ ವಾಹನ ಸೇವಾ ವಿಧಿಯನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಭಕ್ತರಿಗಾಗಿ 4 ಭಾಷೆಗಳಲ್ಲಿ ಬಿತ್ತರಿಸುತ್ತದೆ. ಪ್ರಧಾನವಾಗಿ ತೆಲುಗು ಭಾಷೆಯಲ್ಲಿ, ಅದೇ ರೀತಿಯಲ್ಲಿ ಕನ್ನಡ, ಹಿಂದಿ, ತಮಿಳು ಭಾಷೆಗಳಲ್ಲಿಯೂ ಕೂಡ ಇಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದ ವಿವರಣೆಯೊಂದಿಗೆ ಭಕ್ತ ಜನರಿಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬಂದಿದೆ. ಆ ರೀತಿಯಾಗಿ ಭಕ್ತ ಜನರೆಲ್ಲರೂ ಕೂಡ ಆನಂದ ಪರವಶರಾಗಿ ಶ್ರೀನಿವಾಸನ ಪರಿಪೂರ್ಣವಾದ ಅನುಗ್ರಹವನ್ನು ಪಡೆಯುವಂತಹ ಸಂದರ್ಭ ಪ್ರಾಪ್ತವಾಗುತ್ತಿದೆ. ಈ ಮಹತ್ವಪೂರ್ಣವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಶ್ರೀ ಶ್ರೀನಿವಾಸನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರಭೂತರಾಗೋಣ. ವಾಹನ ಸೇವಾ ವಿಧಿ ಮುಂದುವರಿಯುತ್ತಿದೆ. ಶ್ರೀ ಶ್ರೀನಿವಾಸನ ಉತ್ಸವವಷ್ಟೇ ಅಲ್ಲದೆ ಶಿವರಾತ್ರಿಯ ಸಂದರ್ಭವಾಗಿ ಬೇರೆ ಬೇರೆ ಸ್ಥಾನಗಳಲ್ಲಿ ನಡೆಯುತ್ತಿರುವಂತಹ ಉತ್ಸವಗಳನ್ನು ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಸಂಗ್ರಹಿಸಿ ಭಕ್ತರಿಗೆ ಒದಗಿಸುತ್ತಿದೆ. ಈ ರೀತಿಯಾಗಿ ಅನೇಕ ಕ್ಷೇತ್ರಗಳನ್ನು ಒಂದೇ ಸ್ಥಾನದಲ್ಲಿ ವೀಕ್ಷಿಸುವಂಥ ಅವಕಾಶ ಭಕ್ತರಿಗೆ ಪ್ರಾಪ್ತವಾಗುತ್ತಿದೆ. ಅಂತಹ ಮಹತ್ವಪೂರ್ಣವಾದಂಥ ಒಂದು ವ್ಯವಸ್ಥೆಯನ್ನು ತಿರುಮಲ ತಿರುಪತಿ ದೇವಸ್ಥಾನ ಕೈಗೊಂಡಿದೆ. ಆ ರೀತಿಯಲ್ಲಿ ಆ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ವಾಹನ ಸೇವಾ ವಿಧಿ ವೈಭವಗಳನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ಪರಿಪೂರ್ಣವಾದಂತಹ ಕೃಪೆ ನಮಗೆಲ್ಲರಿಗೂ ಸದಾ ಸರ್ವದಾ ಪ್ರಾಪ್ತವಾಗಲಿ ಎಂದು ಭಾವಿಸುತ್ತಾ ಭಕ್ತಿಪೂರ್ವಕವಾಗಿ ಭಗವಂತನನ್ನು ಆರಾಧಿಸೋಣ. ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಇರುವಂತಹ ಏಕೈಕವಾದಂತಹ ಉಪಾಯ ಭಕ್ತಿ ಎಂದು ಹೇಳಲಾಗಿದೆ. ಯಾರ ಹೃದಯವು ಭಗವಂತನಿಗಾಗಿ ಎಲ್ಲ ರೀತಿಯಿಂದಲೂ ಕೂಡ ಆ ಭಗವಂತನ ಆರಾಧನೆಯನ್ನು ಎಲ್ಲ ರೀತಿಯಿಂದಲೂ ಕೂಡ ಭಗವಂತನನ್ನು ಆಶ್ರಯಿಸುತ್ತದೆಯೋ ಆ ಭಕ್ತಿಯು ಅತ್ಯಂತ ವಿಶೇಷವಾದದ್ದು. ಆದ್ದರಿಂದ ಆ ಭಗವಂತನನ್ನು ಆರಾಧಿಸಿಕೊಳ್ಳುವುದಕ್ಕೆ, ಒಲಿಸಿಕೊಳ್ಳುವುದಕ್ಕೆ ಹೆಚ್ಚಿನದಾದಂತಹ ಶ್ರಮದ ಅನಿವಾರ್ಯತೆ ಇಲ್ಲ. ಯಾರ ಮನಸ್ಸು ಭಗವದ್ ವಿಷಯದಲ್ಲಿ ಕರಗುತ್ತದೆಯೋ, ಆ ಕರಗುವಂತಹ ಸ್ವಭಾವವನ್ನು ಹೊಂದಿದೆಯೋ ಅದು ಭಕ್ತಿಯ ಉಗಮ ಸ್ಥಾನ. ಆದ್ದರಿಂದ ನಿರಂತರವಾದಂತಹ
ಆ ಭಕ್ತಿಯ ಪ್ರವಾಹ ಭಗವಂತನೆಡೆಗೆ ಹರಿಯುವಂತಿರಲಿ, ಹೃದಯ ದ್ರವಿಸುವಂತಿರಲಿ. ಭಗವಂತನ ಚಿಹ್ನೆಗಳನ್ನು ಕಂಡಾಗ ಭಗವಂತನನ್ನು ನೆನಪಿಸುವಂತಿರಲಿ. ಆದ್ದರಿಂದ ಆ ರೀತಿಯಾದಂತಹ ಶ್ರೇಷ್ಠವಾದಂತಹ ಸಂಸ್ಕಾರವನ್ನು ನಮ್ಮಲ್ಲಿ ಆ ಭಗವಂತನು ಒದಗಿಸಿಕೊಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಪಾವನ ಮೂರ್ತಿಯಾದಂತಹ ಪರಮಾತ್ಮನು ಈ ಒಂದು ಸಂದರ್ಭದಲ್ಲಿ ಆಂಜನೇಯನ ದೇವಾಲಯದ ಮುಂಭಾಗದಲ್ಲಿ ಪರಮಾತ್ಮ ಸ್ಥಿರನಾಗಿದ್ದಾನೆ. ಆ ಮಹತ್ವಪೂರ್ಣವಾದಂತಹ ದೃಶ್ಯಾವಳಿಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಶ್ರೀ ಶ್ರೀನಿವಾಸನ ಮಂಗಳಕರವಾದಂತಹ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗೋಣ. ಶ್ರೀ ಶ್ರೀನಿವಾಸನು ನಮ್ಮೆಲ್ಲರನ್ನು ಕೂಡ ಸದಾ ಸರ್ವದಾ ರಕ್ಷಿಸಲಿ. ನಮೋ ವೆಂಕಟೇಶಾಯ. ಗಜವಾಹನ ಸೇವಾ ವಿಧಿಯನ್ನು ವೀಕ್ಷಿಸುತ್ತಿದ್ದೀರಿ. ಶ್ರೀ ವೆಂಕಟಾಚಲಾಧೀಶ್ವರನ ದಿವ್ಯ ಸಾನ್ನಿಧ್ಯದ ಒಂದು ವೈಭವವನ್ನು ತಿಳಿಯಪಡಿಸುವ ರೀತಿಯಲ್ಲಿ ಈ ಗಜವಾಹನ ಸೇವೆ ನಡೆದು ಬರುತ್ತಿದೆ. ಶ್ರೀನಿವಾಸ ಮಂಗಾಪುರದಿಂದ ಪ್ರತ್ಯಕ್ಷವಾಗಿ ಪ್ರಸಾರವಾಗುತ್ತಾ ಜನಮನಗಳನ್ನು ಅನುಗ್ರಹಿಸುತ್ತಾ ಪರಮಾತ್ಮ ಮುನ್ನಡೆದಿದ್ದಾನೆ. ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನಂತೆ ಕಲ್ಯಾಣ ವೆಂಕಟೇಶ್ವರನ ಭವ್ಯವಾದಂತಹ ಬ್ರಹ್ಮೋತ್ಸವ ಈ ವರ್ಷದಲ್ಲಿ ಅತ್ಯಂತ ವಿಶೇಷವಾಗಿ ನಡೆದು ಬರುತ್ತಿದೆ. ಇಂತಹ ಮಹತ್ವಪೂರ್ಣವಾದಂತಹ ವೈಭವವನ್ನು ನಾವು ವೀಕ್ಷಿಸುವಂತಹ ಒಂದು ಸುಂದರವಾದಂತಹ ಸಂದರ್ಭವನ್ನು ಗಮನಿಸುತ್ತಿದ್ದೇವೆ. ಈ ಮಂಗಳಕರವಾದಂತಹ ಸ್ಥಾನ ಅತ್ಯಂತ ವಿಶೇಷವಾದ ಸ್ಥಾನವಾಗಿ, ಪುರಾಣ ಅಭಿವರ್ಣಿತವಾದ ಸ್ಥಾನವಾಗಿ, ಸುವರ್ಣಮುಖಿ ಎನ್ನುವಂತಹ ಅತ್ಯಂತ ಪವಿತ್ರ ತೀರ್ಥದ ತಟದಲ್ಲಿ ವಿರಾಜಮಾನವಾಗಿ ಅಗಸ್ತ್ಯಾದಿ ಮಹಾಮುನಿಗಳಿಂದ ನಿರಂತರ ಪೂಜಿತವಾದಂತಹ ಸ್ಥಾನ. ಪರಮಾತ್ಮನ ಆಗಮನವನ್ನು ಊಹಿಸಿದಂತಹ ಋಷಿಗಳು, ಮುನಿಗಳು ಈ ಸ್ಥಾನದಲ್ಲಿ ಭಗವಂತನ ಚಿನ್ಮಯ ಸ್ವರೂಪವನ್ನು ಅವರು ವೀಕ್ಷಿಸಿದ್ದಾರೆ. ಪರಮಾತ್ಮನ ಜೊತೆಗೆ ಮಾತನಾಡಿದ್ದಾರೆ. ಆ ಪರಮಾತ್ಮನ ಚಿನ್ಮಯತ್ವವನ್ನು ಅನುಭವಿಸಿದ್ದಾರೆ. ಆ ರೀತಿಯಾದಂತಹ ಅಪೂರ್ವವಾದಂತಹ ಗತಿ ಸಂಗತಿಗಳು ಸದಾ ಸರ್ವದಾ ನಮಗೆ ಒದಗಿ ಬರುತ್ತಿವೆ. ಇದೀಗ ಪ್ರಬಂಧ ಪಾರಾಯಣಾದಿಗಳನ್ನು ವೀಕ್ಷಿಸೋಣ. ನಮೋ ವೆಂಕಟೇಶಾಯ. ನಂದಕಧರ ನಂದ ಗೋಪನಂದನ ಕಂದರ್ಪ ಜನಕ ಕರುಣಾತ್ಮನ್. ನಂದಕಧರ ನಂದ ಗೋಪನಂದನ ಕಂದರ್ಪ ಜನಕ ಕರುಣಾತ್ಮನ್. ಕೇಶವ ಮುರಹರ ಸಕಲಾಧಿಪ ಪರಮೇಶ್ವರ ದೇವೇಶ. ಮುಕುಂದ ಕೇಶವ ಮುರಹರ ಸಕಲಾಧಿಪ ಪರಮೇಶ್ವರ ದೇವೇಶ. ಸುಖವರದಾಸ ವಿತೃ ಸುಧಾಂಶುಲೋಚನ
सुखवरदा सवितृ सुधांशुलोचना प्रकट विभव नमो परमात्मन् नन्दकधर नन्द गोपनन्दना कन्दर्पजनक करुणात्मन् नन्दकधर नन्द गोपनन्दना कन्दर्पजनक करुणात्मन् पाञ्चाली स्तुतिवत्सला माधव मधुसूदन धरणिधरा ध्रुव पाञ्चाली स्तुतिवत्सला माधव मधुसूदन धरणिधरा भुवनत्रय परिपोषण तत्परा भुवनत्रय परिपोषण तत्परा नादात्मन् नन्दकधर नन्द गोपनन्दना कन्दर्पजनक करुणात्मन् नन्दकधर नन्द गोपनन्दना कन्दर्पजनक करुणात्मन् वेङ्कटशिखर निवास महामहिमन् निखिलाण्डपते श्रीमन् वेङ्कटशिखर निवास. ಗಜವಾಹನ ಸೇವೆಯ ಮುಕ್ತಾಯದ ಹಂತಕ್ಕೆ ನಾವು ಆಗಮಿಸಿದ್ದೇವೆ. ಈ ಶುಭ ವೇಳೆಯಲ್ಲಿ ಈ ಮಂಗಳ ವಾದ್ಯವನ್ನು ಮೊಳಗಿಸುತ್ತಾ ಪರಮಾತ್ಮನಿಗೆ 3 ಪ್ರದಕ್ಷಿಣೆಯನ್ನು ಮಾಡುವುದರ ಮೂಲಕ ಆ ಭಗವಂತನಿಗೆ ವಿಶೇಷವಾದಂತಹ ಒಂದು ಕೃತಜ್ಞತೆಯನ್ನು ತಮ್ಮ ಪ್ರದಕ್ಷಿಣೆಯ ಮೂಲಕ ನಿವೇದಿಸಲಾಗುತ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮನ ಸನ್ನಿಧಿಯಲ್ಲಿ ಕುಂಭನೀರಾಜನವನ್ನು ನಿವೇದಿಸುವುದರೊಂದಿಗೆ ಈ ವಾಹನ ಸೇವೆಯನ್ನು ಪೂರ್ಣಗೊಳಿಸುತ್ತಿದ್ದಾರೆ. ಶ್ರೇಯಃಕಾಂತಾಯ ಕಲ್ಯಾಣ ನಿಧೇ ನಿಧೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ.